ಇವತ್ತಿಗೆ SC ST ಇನ್ನೂ ಕೂಡ ತುಂಬಾ ಜನ ಮುಂದಕ್ಕೆ ಬಂದಿಲ್ಲ ಅನ್ನೋದಾದ್ರೆ ಅದಕ್ಕೆ ಕಾರಣ ಬೇರೆ ವರ್ಗದವರಲ್ಲ, ಅದಕ್ಕೆ ಕಾರಣ ಅದೇ ವರ್ಗದವರು. ನಾನೇ ಹೇಳ್ತೇನೆ, ಆ ರಿಸರ್ವೇಶನ್ ಇರಲಿ. 8ನೇ ತಿದ್ದುಪಡಿ 23, 45, 62, 79, 95, 104 ಒಟ್ಟು 80 ವರ್ಷಗಳ ಕಾಲ ವಿಸ್ತರಣೆ ಮಾಡ್ಕೊಂಡು ಬಂದ್ರು. ಅದನ್ನ ನಂಬಿ ದೊಡ್ಡ ತಾರತಮ್ಯ ಮಾಡಿದ್ದು ಈ ರಿಸರ್ವೇಶನ್. ಐ ಆಮ್ ಎ ಸಪೋರ್ಟರ್ ಇನ್ ದ ಸೆನ್ಸ್ ಐ ಆಮ್ ಎ ವೋಟರ್ ಆಫ್ ಬಿಜೆಪಿ. ಕಾರಣ ನಾನು ಅವ್ರಿಗೆ ಒಂದು ಕಾಲದಲ್ಲಿ ಸಹಾಯ ಮಾಡಿದ್ದೇನೆ ಅನ್ನೋ ಇದರಲ್ಲಿ. ನಾನಂತ ಹಿರಿಯ ವಕೀಲರಾಗಿರ್ಲಿಲ್ಲ, ಏನಾಗಿರ್ಲಿಲ್ಲ, ನಾನು ಒಪ್ಕೊಳ್ತೇನೆ. ನೀವು ಲೋಕಾಯುಕ್ತ ಆಗುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕರ್ಸ್ಕೊಂಡ್ರು ಅಂತ ಹೇಳ್ತೀರಿ, ಆದ್ರೆ ಫೈನಲಿ ಕುಮಾರಸ್ವಾಮಿ ಅವರ ವಿರುದ್ಧವೇ ಕೂಡ ನೀವು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತೀರಿ. ಅದೇ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಡಿಯೂರಪ್ಪರನ್ನ ಜೈಲಿಗೆ ಕಳಿಸೋದ್ರಲ್ಲೂ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ನೀವೇ. ಒಂದು ಇಲ್ಲಿ ನೋಡಿದ್ರೆ ಪರಮಾತ್ಮನಿಗೆ ಈಗ ಯಾವಾಗ್ಲಾದ್ರೂ ಅನ್ಸಿದ್ಯಾ ಅವತ್ತೊಂದಿಷ್ಟು ಒಪ್ಕೊಂಡ್ಬಿಟ್ಟಿದ್ರೆ ನನಗೂ ಯಾವ್ದೋ ಒಂದು ಹುದ್ದೆ ಬರ್ತಿತ್ತು, ಇನ್ನೂ ಆರಾಮಾಗಿರ್ಬೋದು ಅಂತ? ಬೇರೆ ಬೇರೆ ಸರ್ಕಾರಗಳಿಂದ ನನಗೆ ಲಾಭ ಆಗಿದೆ. ನಾನು ಸಾಚಾ ವ್ಯಕ್ತಿ ಅಲ್ಲ. ನಾನು ಮಿಸ್ಟೇಕ್ ಮಾಡಿದೆ, ಅವನನ್ನು ಕರ್ಕೊಂಡು ಬಂದು ಬಹಳಷ್ಟು ಹಣ ಮಾಡಿದ್ದೇನೆ, ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೇನೆ. ಇದು ಲಂಚ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ನೀವು ಲೋಕಾಯುಕ್ತರಾದಾಗ ಆ ಮೂರು ಮುಖ್ಯಮಂತ್ರಿಗಳ ವಿರುದ್ಧ, ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತೀರಿ. ನೀವೇನೋ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರಿ, ಆದ್ರೆ ಆ ಮೂರು ಮುಖ್ಯಮಂತ್ರಿ ನೀವು ಈಗಾಗಲೇ ಸುಪ್ರೀಂ ಕೋರ್ಟ್ ಆಗಿರ್ಲಿ, ಹೈಕೋರ್ಟ್ ಆಗಿರ್ಲಿ ಎಲ್ಲ ನ್ಯಾಯಾಂಗವನ್ನು ನೋಡಿದ್ರಿ. ಈಗ ಅಂತ ಮೂರು ಪವರ್ಫುಲ್ ಮುಖ್ಯಮಂತ್ರಿಗಳಿಗೆ ಶಿಕ್ಷೆಯನ್ನು ಕೊಡಿಸಬಹುದು ಅಂತ ನಿಮ್ಗೆ ಅನ್ಸಿತ್ತ? ಆದ್ರೆ ನ್ಯಾಯಾಧೀಶರು ಯಾವ ರೀತಿ ಅಂದ್ರೆ, ತಾವು ಅಧಿಕಾರದಲ್ಲಿದ್ದಾಗ ಎಷ್ಟೋ ದುಡ್ಡು ಮಾಡ್ಬಿಡ್ಬೋದು, ಈ ರೀತಿ ಇಂಪೀಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದಾದ್ರೆ ನನಗೆ ಆ ಎನ್ಕ್ವೈರಿ ಸಮಿತಿಯ ಮೇಲೆ ನಂಬಿಕೆ ಇಲ್ಲ ಅಂತ ರಾಜೀನಾಮೆಯನ್ನು ಕೊಟ್ಟು ಹೋಗುವಂಥದ್ದು. ಆದ್ರೆ ಅದೇ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ತಪ್ಪನ್ನ ಮಾಡಿದಾಗ ಅಥವಾ ತಪ್ಪು ಜಡ್ಜ್ಮೆಂಟ್ ಕೊಟ್ಟಾಗ ಜನರಿಗೆ ಅನ್ನಿಸಿದಾಗ ಜನ ಅದನ್ನ ಪ್ರಶ್ನೆ ಮಾಡಬಾರ್ದು, ಅದನ್ನ ಕೇಳಬಾರ್ದ? ಜನರಿಗೆ ನಾಚಿಕೆ ಅನ್ನೋದಿಲ್ಲ, ಮಾನ ಮರ್ಯಾದೆ ಅನ್ನೋದಿಲ್ಲ, ಇಷ್ಟ ಬಂದಾಗ ಮಾಡ್ತಾರೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತ ಸಮಾಜ. ಅವರೇ ನಾನೊಬ್ಬನೇ ಜೈಲಿಗೆ ಹೋಗಿದ್ದು, ಮಹಾತ್ಮ ಗಾಂಧಿ ಅವರು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ದುರಾಸೆ ಅನ್ನೋ ಒಂದು ರೋಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ನನಗಿರೋದು ಒಂದು ಫ್ಲಾಟು, ಒಂದು ಕಾರು, ಒಬ್ಳೆ ಹೆಂಡತಿ ಅಂತ ಹೇಳಿ. ಸರ್, ಭ್ರಷ್ಟಾಚಾರದ ವಿರೋಧಿ ನೀವು, ಅತಿ ದೊಡ್ಡ ಹೋರಾಟಗಾರ ಭ್ರಷ್ಟಾಚಾರದ ವಿರುದ್ಧ. ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಅತಿ ದೊಡ್ಡ ಹಗರಣ ಏನು ಕೋಲ್ಗೇಟ್ ಸ್ಕ್ಯಾಮು ಅಥವಾ 2G ಹಗರಣ ಏನೆಲ್ಲ ಹೇಳ್ತಾರೆ, ಅದು ಎಲ್ಲದಕ್ಕಿಂತ ಅತಿ ದೊಡ್ಡ ಹಗರಣ ಎಲೆಕ್ಟೋರಲ್ ಬಾಂಡ್ ಇಂದ ಆಯ್ತು ಅಂತ ಹೇಳಲಾಗುತ್ತೆ. ಅದು ಮೋದಿ ಸರ್ಕಾರ ಮಾಡಿದ್ದು. ಅದ್ರ ಬಗ್ಗೆ ನೀವು ಯಾವತ್ತು ಮಾತಾಡಲಿಲ್ಲ. ನಿಮ್ಮ ತಂದೆಯವರು ಮುಖ್ಯ ನ್ಯಾಯಾಧೀಶರಾಗಬೇಕಿತ್ತು, ಆದ್ರೆ ಇಂದಿರಾ ಗಾಂಧಿ ಕಾರಣದಿಂದ ಆಗ್ಲಿಲ್ಲ. ಆ ಕಾರಣಕ್ಕೆ ಇಂದಿರಾ ಗಾಂಧಿ ವಿರುದ್ಧ ರಿವೆಂಜ್ ತಗೊಳ್ಬೇಕು ಅಂತ ಹೇಳಿ ಚುನಾವಣೆಗೆ ಬಂದ್ರ. ಈಸ್ ಎ ಬಿಜೆಪಿ ಮ್ಯಾನ್ ಅಂತ ಹೇಳ್ತಾರೆ. ನೀವು ನಿಜವಾಗ್ಲೂ ಬಿಜೆಪಿ ಮ್ಯಾನ್ ಅಲ್ಲ? ಹೇಳ್ತೇನೆ, ನನಗೇನದ್ರಲ್ಲಿ ಮುಜುಗರ ಇಲ್ಲ. ನಮಗೂ ಒಂದಿಷ್ಟು ಬುದ್ಧಿವಂತಿಕೆ ಅಂತ ಕೊಟ್ಟಿದ್ರೆ ನಾವು ಒಂದಿಷ್ಟು ನೋಡ್ತೀವಿ. ಈ ವ್ಯಕ್ತಿ ನಿಜ ಹೇಳ್ತಾನೆ, ಈ ವ್ಯಕ್ತಿ ಸುಳ್ಳು ಹೇಳ್ತಾನೆ, ಈ ವ್ಯಕ್ತಿ ನಿಜವಾಗ್ಲೂ ಇದೇ ರೀತಿ ಬದುಕಿದಾರ, ಆ ರೀತಿ ಎಲ್ಲ ನಾವು ನೋಡ್ತೀವಿ. ಕೆಲಸ ಬಿಟ್ಟು ಹೋಗಿ ಬೇರೆ ಏನಾದರೂ ಉಟ್ಕೊಳ್ಳಿ. ನಮಸ್ತೆ ಕರ್ನಾಟಕ. ತೇಜಸ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ದ ಡೆವಿಲ್ಸ್ ಅಡ್ವೊಕೇಟ್ ಶೋನ 13ನೇ ಎಪಿಸೋಡ್ ನಲ್ಲಿ ನನ್ನೊಂದಿಗಿದ್ದಾರೆ ನ್ಯಾಯ ದೇವತೆಯ ಪುತ್ರರಾಗಿರುವಂತ ಶ್ರೀ ಸಂತೋಷ್ ಹೆಗ್ಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್, ಬೇಸಿಕಲಿ ನಾನು UPSC ಮತ್ತೆ KPSC ಫ್ಯಾಕಲ್ಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಇಂಡಿಯನ್ ಎಕನಾಮಿಯನ್ನ ಟೀಚ್ ಮಾಡ್ತೀನಿ. ಅಂಡ್ ಇದು ಅತಿಶಯೋಕ್ತಿ ಅಲ್ಲ, ನೀವು ಇವತ್ತಿಗೆ ಸಿಕ್ಕಿದಿರಾ ಅಂತ ನಾನು ಹೇಳ್ತಿರುವಂತ ಮಾತಲ್ಲ. ಏನಕ್ಕೆ ಅಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಟೀಚ್ ಮಾಡ್ಬೇಕಾದ್ರೆ ಅಡ್ವೊಕೇಟ್ ಜನರಲ್ ಬಗ್ಗೆ ಆಗಿರ್ಲಿ, ಅಥವಾ ಸಾಲಿಸಿಟರ್ ಜನರಲ್ ಬಗ್ಗೆ ಆಗಿರ್ಲಿ, ಅಡಿಷನಲ್ ಸಾಲಿಸಿಟರ್ ಜನರಲ್ ಬಗ್ಗೆ ಆಗಿರ್ಲಿ, ಅಥವಾ ಇನ್ನೊಂದು ವಿಶೇಷವಾಗಿ ಬಾರ್ ಜಡ್ಜ್ ಅಂತ ಏನ್ ಹೇಳ್ತೀವಿ, ನೀವು ಬಾರ್ ಜಡ್ಜ್ ಆಗಿ ಅಪಾಯಿಂಟ್ ಆಗಿದ್ರಿ. ಈ ತರದ ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಪ್ರತಿ ಬಾರಿ ಕೂಡ ನಾನು ನನ್ನ ಸ್ಟೂಡೆಂಟ್ಸ್ಗೆ ನಿಮ್ಮ ಬಗ್ಗೆ ನಾನು ಟೀಚ್ ಮಾಡ್ತಾ ಇರ್ತೀನಿ. ಒಂದು. ಇನ್ನು ಎರಡನೇ ವಿಚಾರ, ನಿಮ್ಮ ತಂದೆಯವರ ಬಗ್ಗೆ ಕೂಡ ನನ್ನ ಕ್ಲಾಸ್ ಅಲ್ಲಿ ಆಗಾಗ ಏನು ಟೀಚ್ ಮಾಡ್ತಾ ಇರ್ತೀನಿ. ಕಾರಣ, ಕೇಶವಾನಂದ ಭಾರತಿ ಕೇಸಿನ ವಿಚಾರ ಆಗಿರ್ಲಿ, ಅದಾದ ನಂತರ ಅಥವಾ ನಿಮ್ ತಂದೆಯವರು ರಾಜಕೀಯಕ್ಕೆ ಯಾವ ರೀತಿ ಬರ್ತಾರೆ ಅಥವಾ ಯಾವ ರೀತಿ ಗೆದ್ದು ಲೋಕಸಭಾ ಸ್ಪೀಕರ್ ಆಗ್ತಾರೆ, ಈ ತರದ ವಿಚಾರ ಅಂತ ಬಂದಾಗ ನಿಮ್ ತಂದೆ ಬಗ್ಗೆ ಕೂಡ ನಾನು ಕ್ಲಾಸ್ ಅಲ್ಲಿ ಅಥವಾ ನನ್ನ ಸ್ಟೂಡೆಂಟ್ಸ್ ನಾನು ಟೀಚ್ ಮಾಡ್ತಾ ಇರ್ತೀನಿ. ಆದ್ರೆ ಈ ಸಂದರ್ಭದಲ್ಲಿ ನನಗೆ ಒಂದು ತುಂಬಾ ಸಂತೋಷದ ವಿಷಯ ಕೂಡ ಹೌದು, ಒಂದು ಅಳುಕು ಕೂಡ ಹೌದು. ಈ ಸಂತೋಷದ ವಿಷಯ ಏನು ಅಂದ್ರೆ, ಆ ಪಬ್ಲಿಕ್ ಲೈಫ್ ಅಲ್ಲಿ ಅಷ್ಟು ಸುಲಭ ಅಲ್ಲ ಕೈ ಮತ್ತೆ ಬಾಯಿ ಎರಡನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಳೋದು. ಅಂಡ್ ಇವತ್ತಿಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತಾದ್ಯಂತ ಯಾರಾದ್ರೂ ಭ್ರಷ್ಟಾಚಾರದ ವಿರುದ್ಧ ಅತಿ ದೊಡ್ಡ ಮಟ್ಟದಲ್ಲಿ ಯಾರಾದ್ರೂ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಸಂತೋಷ್ ಹೆಗ್ಡೆ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಬರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅಂತ ನಾನು ಏನು ಬಿಗ್ಗೆಸ್ಟ್ ಅಡ್ಮೈರರ್ ಆಗಿದ್ದೆ, ನಿಮ್ಮ ಬಗ್ಗೆ ಯಾವಾಗ್ಲೂ ಕೂಡ ಹೋಗ್ಲಿ ಮಾತಾಡ್ತಿದ್ದೆ. ಅಂಡ್ ನಿಮ್ಮನ್ನ ಇವತ್ತಿಗೆ ಸಂಧಿಸ್ತಿರುವಂತದ್ದು, ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕೆ ಬಂದಿರುವಂತದ್ದು ನನಗೊಂದು ಖುಷಿಯ ವಿಚಾರ. ಆದ್ರೆ ಒಂದು ಅಳಕೇನು ಅಂದ್ರೆ, ನಾನ್ ದ ಡೆವಿಲ್ಸ್ ಅಡ್ವೊಕೇಟ್ ಅಂತ ಶೋ ಮಾಡ್ತೀನಿ. ನಾರ್ಮಲ್ ಆಗಿ ನನ್ನ ಎದುರು ಯಾರು ಕೂರ್ತಾರೆ ಅವ್ರನ್ನ ಅಂದ್ರೆ ಪಕ್ಷಾತೀತವಾಗಿ ನನ್ನದಲ್ಲದ ಅಭಿಪ್ರಾಯವನ್ನ ಬಳಸಿ ನಾನು ಅವ್ರನ್ನ ವಿರೋಧ ಮಾಡ್ತೀನಿ, ಆ ರೀತಿಯ ಪ್ರಶ್ನೆಗಳನ್ನ ಕೇಳ್ತೀನಿ. ಆದ್ರೆ ಇಲ್ಲಿವರೆಗೂ ನಾನು ತುಂಬಾ ಹೊಗಳುತ್ತಿದ್ದೆ, ಆದ್ರೆ ಇವತ್ತಿಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ಬೇಕಲ್ಲ ಅಥವಾ ನಿಮ್ಮನ್ನ ವಿರೋಧಿಸಿ ಒಂದೆರಡೇನಾದ್ರು ಪ್ರಶ್ನೆ ಕೇಳ್ಬೇಕಲ್ಲ, ಆ ಕಾರಣಕ್ಕೆ ನನಗೊಂದು ಅಳಕು ಇದೆ. ಬಟ್
ಯಾವುದೇ ಕಾರಣಕ್ಕೂ ನಿಮ್ಮ ಗೌರವ ಅಥವಾ ನಿಮ್ಮ ಘನತೆಗೆ ಧಕ್ಕೆ ಆಗುವಂತ ಪ್ರಶ್ನೆಗಳನ್ನಂತೂ ಕೇಳೋದಿಲ್ಲ. ಆದ್ರೆ ನನಗೆ ಕೆಲವೊಂದು ಏನ್ ಅನ್ಸುತ್ತೆ ಅದು ನಿಮ್ಮಿಂದ ವಿಷಯವನ್ನ ತಿಳ್ಕೊಳ್ಬೇಕು ಅಂತ ನಾನು ತುಂಬಾ ಕಾತರದಿಂದ ಇದ್ದೀನಿ. ಆ ಕಾರಣಕ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಸರ್. ಸರ್, ನೀವ್ ಹೇಳ್ತೀರಿ ನಿಮ್ಮ ಹಳೆಯ ವಿಡಿಯೋ ಟೇಪ್ ಗಳನ್ನ ನೋಡ್ತಿದ್ದೆ, ನೀವು ಹಿಂದೆ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕ್ತಿದ್ರಿ ಅಥವಾ ಬ್ರಾಂಡೆಡ್ ಕಾರ್ಗಳನ್ನ ತಗೊಳ್ತಿದ್ರಿ ಅಂತ ಹೇಳ್ತೀರಾ. ನಿಮಗೆ ಬೇಕಾದಾಗ ನೀವು ಫಾರಿನ್ ಟ್ರಿಪ್ ಮಾಡ್ಬೋದಿತ್ತು, ಅಷ್ಟು ದುಡ್ಡು ನಿಮಗೆ ಬರ್ತಿತ್ತು. ಆದ್ರೆ ಮುಂದೆ ನೀವು ಮತ್ತೊಂದು ಮಾತನ್ನ ಹೇಳ್ತೀರಾ, 1984ರಿಂದ 1988 ಆ ಒಂದು ಅವಧಿಗೆ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗ್ತೀರಾ. ಅದು ಕೂಡ ಅತ್ಯಂತ ಕಿರಿಯ ವಯಸ್ಸಿಗೆ ನೀವು ಅಡ್ವೊಕೇಟ್ ಜನರಲ್ ಆಗ್ತೀರಾ. ಆದ್ರೆ ಅದಾದ ನಂತರ ನೀವು ಒಂದ್ ಕಡೆ ಒಂದು ಮಾತನ್ನ ಹೇಳ್ತೀರಾ, ನನಗೆ ಅದ್ರಲ್ಲಿ ಬರ್ತಿದ್ದಂತ ಆದಾಯ ತುಂಬಾ ಕಡಿಮೆ ಇತ್ತು, ಆ ಕಾರಣಕ್ಕೆ ನಾನೊಂದು ಆ ಒಂದು ಜಾಬಿಗೆ ರಿಸೈನ್ ಮಾಡ್ತೀನಿ ಅಂತ ಹೇಳ್ತೀರಾ. ಆದ್ರೆ ಒಂದು ನನಗೆ ಪ್ರಶ್ನೆ ಮೂಡೋದೇನು ಅಂದ್ರೆ, ನಿಮಗೇನೋ ಪ್ರೈವೇಟ್ ಆಗಿ ನೀವು ಅಡ್ವೊಕೇಟ್ ಆಗಿ ನೀವು ವಾದ ಮಾಡಿದ್ರೆ ನಿಮ್ಗೆ ಒಳ್ಳೆ ಆದಾಯ ಬರ್ತಿತ್ತು ನಿಜ. ಆದ್ರೆ ಒಬ್ಬ ಸಾಮಾನ್ಯ PC ಆಗಿರ್ಲಿ, PSI ಆಗಿರ್ಲಿ ಅಥವಾ FDA, STA, ಗ್ರೂಪ್ ಡಿ ನೌಕರ ಏನಿರ್ತಾನೆ, ಆ ವ್ಯಕ್ತಿಗೆ ಒಂದೇ ಕೆಲಸ ಇರುತ್ತೆ. ಆ ವ್ಯಕ್ತಿ ಈಗ ನಾನು ದುಡ್ಡು ತಗೊಳ್ಳಲ್ಲ ಅನ್ನೋದಾದ್ರೆ ಆ ವ್ಯಕ್ತಿಯ ಸ್ಯಾಲರಿ ಯಾವ್ದೋ 30,000 ಇರುತ್ತೆ, 40,000 ಇರುತ್ತೆ ಅಂತ ಅನ್ಕೋಣ. ಈಗ ಒಂದು PC ಕತೆ ನಾನು ಹೇಳ್ತೀನಿ. ಇವತ್ತಿಗೆ ಒಂದು PC ಗೆ 45ರಿಂದ 50,000 ಇರುತ್ತೆ ಅಂತ ಅನ್ಕೋಣ. ಆ ವ್ಯಕ್ತಿಗೆ ಹೆಂಡತಿ, ತಂದೆ, ತಾಯಿ ಇರ್ತಾರೆ, 3 ಜನ ಮಕ್ಳು ಇರ್ತಾರೆ ಅಂತ ಅನ್ಕೋಣ. ಆದ್ರೆ 50,000 ಆ ವ್ಯಕ್ತಿ ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡು ಅಷ್ಟು ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ ಬದುಕಲಿಕ್ಕೆ ಆಗಲ್ಲ. ಆ ಕಾರಣಕ್ಕೆ ಇವತ್ತಿಗೆ ಕರಪ್ಷನ್ ವಿಚಾರ ಅಂತ ಬಂದಾಗ 2 ರೀತಿಯಲ್ಲಿ ಡಿವೈಡ್ ಮಾಡಲಾಗುತ್ತೆ. ಒಂದು ಗ್ರೀಡ್ ಬೇಸ್ಡ್ ಕರಪ್ಷನ್, ಇನ್ನೊಂದು ನೀಡ್ ಬೇಸ್ಡ್ ಕರಪ್ಷನ್. ಅಟ್ಲೀಸ್ಟ್ ನೀಡ್ ಬೇಸ್ಡ್ ಕರಪ್ಷನ್ ನಡೆಯುತ್ತೆ ಅನ್ನೋದಾದ್ರೆ ನಿಮಗೆ ಅದಕ್ಕೆ ಸಹಮತ ಇದೆಯಾ? ಖಂಡಿತ ಇಲ್ಲ. ಓಕೆ. ನಮಗೆ ಜೀವನಕ್ಕೆ ಅಡ್ಡಿ ಆಗ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಯಾವುದೇ ಕಾನೂನು ಬಾಹಿರ ಕೆಲಸಗಳನ್ನ ಮಾಡುವುದು ತಪ್ಪು. ಓಕೆ. ಅದರಿಂದ ನನ್ನ ಜೀವನಕ್ಕೆ ನನಗೆ ಬರುವ ಆದಾಯ ಸಾಲಲ್ಲ. ಅದರಿಂದ ನಾನು ಕರಪ್ಷನ್ಗೆ ಕೈ ಕೊಟ್ಟೆ ಅಂತ ಹೇಳುವುದು ಸರಿಯಲ್ಲ ಅಂತ ನನ್ನ ವಿಚಾರ. ಯಾಕಂದ್ರೆ ಕರಪ್ಷನ್ ಕಾನೂನಿಗೆ ವಿರುದ್ಧವಾದದ್ದು. ಓಕೆ. ಕಾನೂನನ್ನ ಬಾಹಿರ ಮಾಡುವ ವಿರೋಧ ಮಾಡುವವರು ಅಥವಾ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡುವವರು ನನ್ನ ಅನಿಸಿಕೆಯಲ್ಲಿ ಅವರು ಒಂದು ರೀತಿಯಲ್ಲಿ ಆರೋಪಿಗಳು. ಓಕೆ. ಆದ್ರಿಂದ ಅಂತ ಕೆಲಸಕ್ಕೆ ಕೈ ಇಡಬಾರ್ದು. ಎಷ್ಟು ಕಷ್ಟ ಆದ್ರೂ ಕೂಡ ಕಾನೂನಿಗೆ ವಿರುದ್ಧ ಕೆಲಸ ಮಾಡಬಾರದು. ಮಾಡಿದ್ರೆ ಅವರು ವಿರೋಧಿಗಳು, ಕಾನೂನಿಗೆ ವಿರೋಧಿಗಳಾಗ್ತಾರೆ. ಸರ್, ನೀವು ಈ ಒಂದು ಹುದ್ದೆಯಲ್ಲಿದ್ರಿ, ಇನ್ ಕೇಸ್ ನೀವು ಕೆಳಮಟ್ಟದ ಗ್ರೂಪ್ ಡಿ ಅಥವಾ ಗ್ರೂಪ್ ಸಿ ನೌಕರನ್ನಾಗಿ ಅವರ ಶೋ ಅಲ್ಲಿ ನಿಂತಾಗ ನಿಮ್ಗೆ ಇದೇ ರೀತಿ ಅನಿಸ್ತಿತ್ತು ಅಂತ ಅನ್ಸುತ್ತಾ? ಖಂಡಿತವಾಗಿ ಅನಿಸ್ತಾ ಇತ್ತು. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಂತ ಕುಟುಂಬದಲ್ಲಿ ಆ ರೀತಿ ಇತ್ತು. ಓಕೆ. ತಪ್ಪು ಮಾಡಬಾರ್ದು, ಕಾನೂನು ಬಾಹಿರವಾದ ವಿಚಾರಗಳನ್ನ ಮಾಡಬಾರ್ದು, ಎಷ್ಟು ಕಷ್ಟ ಆದ್ರೂ ಕೂಡ ಇದ್ದದ್ರಲ್ಲೇ ತೃಪ್ತಿ ಪಡಿಬೇಕು ಅನ್ನೋದೊಂದನ್ನ ಪೋಷಕರು ಹೇಳ್ತಾ ಇದ್ರು. ಅದರಿಂದ ಖಂಡಿತವಾಗಿ ನಾನು ಯಾವ ಹುದ್ದೆಯಲ್ಲಿ ಇದ್ದು ಎಷ್ಟು ಕಷ್ಟಪಟ್ಟರು ಕೂಡ ಕಾನೂನು ಬಾಹಿರವಾದ ಕೆಲಸ ಮಾಡ್ತಾ ಇರಲಿಲ್ಲ. ಬೇಕಾದ್ರೆ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇನ್ಯಾವುದೇ ಹುದ್ದೆಗೆ ಹೋಗ್ಬೋದಿತ್ತು. ಆದ್ರೆ ಕಾನೂನು ಬಾಹಿರವಾದ ಕೆಲಸ ಖಂಡಿತವಾಗಿ ಮಾಡ್ತಾ ಇಲ್ಲ. ಓಕೆ ಸರ್, ಒಬ್ಬ ಬಿಸ್ನೆಸ್ ಮೆನ್ ವಿಚಾರಕ್ಕೆ ಬರೋಣ. ಒಬ್ಬ ಬಿಸ್ನೆಸ್ ಮೆನ್ 100 ಕೋಟಿ ಲಾಭ ಮಾಡ್ತಾನೆ ಅಂತ ಅನ್ಕೋಣ. ಇವತ್ತಿಗೆ ಟ್ಯಾಕ್ಸೇಷನ್ ಲಾ ಅನ್ನ ನೋಡಿದಾಗ ಓಲ್ಡ್ ಟ್ಯಾಕ್ಸೇಷನ್ ಲಾ ಪ್ರಕಾರ ಆ ವ್ಯಕ್ತಿ ಪ್ರತಿ 100 ಕೋಟಿ ಏನ್ ಲಾಭ ಬರುತ್ತೆ ಅದಕ್ಕೆ 42ರಿಂದ 43 ಕೋಟಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು. ಅದೇ ಇವತ್ತಿಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಬಂದಾಗ 38ರಿಂದ 39 ಕೋಟಿ. ಪ್ರತಿ 100 ಕೋಟಿ ಒಬ್ಬ ವ್ಯಕ್ತಿ ದುಡಿತಾನೆ ಅನ್ನೋದಾದ್ರೆ ಅಥವಾ ಪ್ರತಿ 100 ರೂಪಾಯಿ ದುಡಿತಾನೆ ಅನ್ನೋದಾದ್ರೆ ಅದಕ್ಕೆ 38 ಅಥವಾ 47, 43 ರೂಪಾಯಿ ಅವ್ನು ಪೇ ಮಾಡ್ಬೇಕು ಅನ್ನೋದಾದ್ರೆ ಇವತ್ತಿನ ಭಾರತದ ಟ್ಯಾಕ್ಸ್ ಲಾಗಳೇನಿದೆ, ಟ್ಯಾಕ್ಸೇಷನ್ ಲಾ ಏನಿದೆ, ಅದರಿಂದ ಭಾರತದಲ್ಲಿ ಭ್ರಷ್ಟಾಚಾರ ಅಥವಾ ಬ್ಲಾಕ್ ಮನಿ ಜಾಸ್ತಿ ಆಯ್ತು ಅಂತ ಅನ್ಸಲ್ವಾ? ಆಗ್ಬಹುದು, ಖಂಡಿತ. ಓಕೆ. ಆದ್ರೆ ಮಾಡೋದು ತಪ್ಪು. ಕಾನೂನು ಇದ್ದಿದ್ರೆ ಕಾನೂನನ್ನ ಮೀರಿ ಬೇರೆ ಯಾವುದೇ ಕಾರಣಕ್ಕಾಗಿ ಕೂಡ ನೀವು ಕಾನೂನು ಮೀರಿ ಕೆಲಸ ಮಾಡೋದು ತಪ್ಪದು. ಭ್ರಷ್ಟಾಚಾರದಲ್ಲಿ ಹಸಿವಿದ್ದು ಕೆಲಸ ಮಾಡ್ಬೇಕಾದ್ರೆ ಮಾಡ್ಬೇಕು, ಇಲ್ಲದ್ರೆ ಕೆಲಸ ಬಿಟ್ಟು ಹೋಗಿ ಬೇರೆ ಏನಾದ್ರೂ ಹುಡ್ಕೊಳ್ಳಿ. ಆದ್ರೆ ನನ್ನ ಹೊಟ್ಟೆಗೆ ಬೇಕಾದಷ್ಟು ಬರಲ್ಲ, ನಾನು ಭ್ರಷ್ಟಾಚಾರಕ್ಕೆ ಕೈ ಹಾಕ್ತೇನೆ ಅನ್ನೋದು ಕಡಾಕಡೆ ತಪ್ಪು. ಓಕೆ ಸರ್, ನ್ಯಾಯಾಂಗದ ವಿಚಾರ ಅಂತ ಬಂದಾಗ ನಾವ್ 2 ರೀತಿಯ ನ್ಯಾಯಾಂಗವನ್ನ ನೋಡಿದ್ದೀವಿ ಅಥವಾ ಕೇಳಿದ್ದೀವಿ. ಮೊದಲನೇದು ಯಾವುದು ಅಂದ್ರೆ ಭಾರತದ ನ್ಯಾಯಾಂಗ ಅಂತ ಬಂದಾಗ ಇಂದಿರಾ ಗಾಂಧಿಯನ್ನು ಕೂಡ ಎಲೆಕ್ಟೋರಲ್ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತೇಳಿ ಅವರ ವಿರುದ್ಧ ತೀರ್ಪನ್ನ ಕೊಟ್ಟುವಂತ ಪ್ರಕರಣವನ್ನ ನಾವು ನೋಡಿದ್ದೀವಿ. ಅಥವಾ ಲಾಲು ಪ್ರಸಾದ್ ಯಾದವ್, ಯಾರು ದಿ ಮೋಸ್ಟ್ ಪವರ್ಫುಲ್ CM ಅವತ್ತಿಗೆ ಬಿಹಾರಲ್ಲಿ ಯಾರಿದ್ರು ಅಂತ ಲಾಲು ಪ್ರಸಾದ್ ಯಾದವ್ನ ಮೇವು ಹಗರಣ ಫಾಡರ್ ಸ್ಕ್ಯಾಮ್ ಅಲ್ಲಿ 4ರಿಂದ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಆ ಒಂದು ತೀರ್ಪನ್ನ ನೀಡಿರುವಂತ ಪ್ರಕರಣವನ್ನು ಕೂಡ ನಾವು ನೋಡಿದೀವಿ. ಇನ್ನು ಜಯಲಲಿತಾ, ತಮಿಳುನಾಡಿನಲ್ಲಿ ಅಮ್ಮ ಅಂತಾನೆ ಕರ್ಸ್ಕೊಳ್ಳಲಾಗ್ತಿತ್ತು. ಯಾರಾದ್ರೂ ಒಬ್ರು ಮೋಸ್ಟ್ ವುಮೆನ್ ಪೊಲಿಟಿಕಲ್ ಲೀಡರ್ ಇದ್ರು ಅನ್ನೋದಾದ್ರೆ ಆಫ್ಟರ್ ಇಂದಿರಾ ಗಾಂಧಿ ಜಯಲಲಿತಾ. ಅಂತ ಜಯಲಲಿತಾ ಅವರನ್ನು ಕೂಡ
ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ತೀರ್ಪನ್ನ ಕೊಟ್ಟು ಜೈಲಿಗೆ ಕಳಿಸಿರುವಂತ ವಿಚಾರ ನೋಡಿದ್ವಿ. ಇದು ಒಂದು ಕಡೆನ ನ್ಯಾಯಾಂಗ. ಆದ್ರೆ ಮತ್ತೊಂದು ಕಡೆ ನ್ಯಾಯಾಂಗವನ್ನು ನೋಡಿದಾಗ ನಮಗನ್ಸೋದೇನು ಅಂದ್ರೆ, ಸಲ್ಮಾನ್ ಖಾನ್ ಒಂದು ಕೃಷ್ಣ ಮೃಗ ಬೇಟೆಯನ್ನ ಆಡ್ತಾರೆ, ಆದ್ರೆ ಅದರಲ್ಲಿ ಲೋಯರ್ ಲೆವೆಲ್ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ. ಆದ್ರೆ ಇಲ್ಲಿವರೆಗೂ ಅಲ್ಲಿನ ಕೋರ್ಟ್ ತೀರ್ಪನ್ನ ಕೊಟ್ಟರು ಆ ವ್ಯಕ್ತಿಗೆ ಶಿಕ್ಷೆಯನ್ನ ನೀಡಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಆ ವ್ಯಕ್ತಿ ಯಾವುದೇ ಶಿಕ್ಷೆ ಆಗಿಲ್ಲ, ಆ ವ್ಯಕ್ತಿ ಆರಾಮಾಗಿದ್ದಾನೆ. ಇದು ಒಂದು ಕಡೆ. ಇನ್ನೊಂದು ಸಂಜಯ್ ದತ್ 1993 ಬಾಂಬ್ ಬ್ಲಾಸ್ಟ್ ಏನಾಗುತ್ತೆ, ಅದರಲ್ಲಿ ಅಕ್ರಮವಾಗಿ ಯಾವುದೋ ಒಂದು ವೆಪನ್ಸ್ ಅನ್ನ ಇಟ್ಕೊಂಡಿದ್ದ ಅಂತ ಹೇಳಿ ಅವನಿಗೆ ಶಿಕ್ಷೆಯನ್ನ ನೀಡಲಾಗುತ್ತೆ. ಆದ್ರೆ ವ್ಯಕ್ತಿ ತನಗೆ ಬೇಕಾದಾಗ್ಲೆಲ್ಲ ಬೇಲನ್ನ ತಗೊಂಡು ಆಚೆ ಬರ್ತಾನೆ, ಮೂವಿಯಲ್ಲಿ ಆಕ್ಟ್ ಅನ್ನ ಮಾಡ್ತಾರೆ, ಅದನ್ನ ನೋಡಿದೀವಿ. ಇನ್ನು ಹರಿದಾಸ್ ಮುಂದ್ರಾ, ನೀವು ಹಿಂದೆ ಒಂದು ವಿಟಿಯಲ್ಲಿ ಹೇಳ್ತೀರಾ, ಸ್ವತಂತ್ರ ಭಾರತದಲ್ಲಿ ಅತಿ ದೊಡ್ಡ ಹಗರಣ, ಅವತ್ತಿಗೆ 1,25,00,000 ಹಗರಣ ಆಗಿದ್ದು ಯಾವ್ದು ಅಂದ್ರೆ ಮುಂದ್ರಾ ಸ್ಕ್ಯಾಂಡಲ್. ಅದ್ರಲ್ಲಿ ಹರಿದಾಸ್ ಮುಂದ್ರಾ ಸಿಗಾಕೊಳ್ತಾನೆ. ಆ ವ್ಯಕ್ತಿಗೆ 22 ವರ್ಷಗಳ ಕಾಲ ನ್ಯಾಯಾಂಗ ಶಿಕ್ಷೆಯನ್ನ ನೀಡುತ್ತೆ. ಆದ್ರೆ ತನ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ನ ಬಳಸ್ಕೊಂಡು ಕೇವಲ 3 ವರ್ಷಗಳಿಗೆ ಆಚೆ ಬರ್ತಾನೆ. ಇದು ಒಂದು ಕಡೆ ನ್ಯಾಯಾಂಗ. ಯಾವ್ದು ನಿಜ? ಜನ ಯಾವ್ದನ್ನ ಅರ್ಥ ಮಾಡ್ಕೊಳ್ಬೇಕು ಇವೆರಡು ನ್ಯಾಯಾಂಗದಲ್ಲಿ? ನೋಡಿ, ನಮ್ಮ ದೇಶದಲ್ಲಿ ದುರಾಸೆ ಅನ್ನೋ ಒಂದು ರೋಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಓಕೆ. ಅದರಲ್ಲಿ ರಾಜಕಾರಣಿಗಳು ಸೇರಿದ್ದಾರೆ. ಇತ್ತೀಚಿನ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ನ್ಯಾಯಾಂಗವೂ ಕೂಡ ಸೇರಿತ್ತು ಅಂತ ಗೊತ್ತಾಗ್ತದೆ. ಓಕೆ. ಆದ್ರಿಂದ ತಪ್ಪು ಮಾಡುವವರು ಎಲ್ಲ ಹುದ್ದೆಯಲ್ಲಿದ್ದಾರೆ, ರಾಜಕೀಯದಲ್ಲಿ ಇದ್ದಾರೆ, ಆಡಳಿತದಲ್ಲಿ ಇದ್ದಾರೆ. ಆದ್ರಿಂದ ಅಲ್ಲಿ ಒಂದು ತಪ್ಪಾಯ್ತು, ಅದಕ್ಕೆ ಏನು ಶಿಕ್ಷೆ ಆಗಿಲ್ಲ, ಶಿಕ್ಷೆ ಆದದ್ದು ಕೂಡ ಬಹಳ ಕಮ್ಮಿ ಅಂತ ಹೇಳುವುದು ಒಂದು ರೀತಿಯಲ್ಲಿ ಸರಿ. ಆದ್ರೆ ಅದನ್ನ ಪಾಲಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯವರು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟವರು ಇತ್ತೀಚೆಗೆ ಬಯಲಿಗೆ ಬರ್ತಾ ಇದೆ, ಹಿಂದೆ ಬರ್ತಾ ಇರ್ಲಿಲ್ಲ. ಆದ್ರಿಂದ ಅವ್ರಿಗೊಂದು ಧೈರ್ಯ ಇತ್ತು, ನಾವು ಇಷ್ಟ ಮಾಡ್ಬೋದು, ಕಾನೂನು ಮೀರಿ ಕೆಲಸ ಮಾಡ್ಬೋದು, ಏನ್ ಹೇಳಕೊಡಲ್ಲ ಅಂತ. ಆದ್ರೆ ಇವಾಗ ಅದು ಬಯಲಿಗೆ ಬರ್ತಾ ಇದೆ. ಅದರಿಂದ ಸಮಾಜದಲ್ಲಿ ಈ ರೀತಿ ಅನ್ಯಾಯಗಳು ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದರಿಂದ ಈ ಸಮಾಜ ಒಳ್ಳೆ ಕೆಲಸವನ್ನು ಮಾಡುವವರು ಇದ್ದಾರೆ, ತಪ್ಪು ಮಾಡುವವರು ಬಹಳ ಜನ ಇದ್ದಾರೆ. ಅದರಿಂದಾಗಿ ಏನು ಹೇಳಕ್ ಸಾಧ್ಯ ಇಲ್ಲ, ಇದು ನ್ಯಾಯಾಂಗದಲ್ಲಿ ಏನು ಒಳ್ಳೆ ಕೆಲಸ ಆಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಒಳ್ಳೆ ಕೆಲಸ ಆಗ್ತದೆ, ಶಿಕ್ಷೆ ಆಗ್ತದೆ. ಅದೇ ರೀತಿಯಲ್ಲಿ ಕೆಲವು ಸಲ ಅನ್ಯಾಯ ಕೂಡ ಆಗ್ತದೆ. ಅದು ಸರಿಪಡಿಸುವಂತ ಪ್ರಯತ್ನ ಆಗ್ಬೇಕು. ಆದ್ರೆ ಇವತ್ತು ಸಮಾಜದಲ್ಲಿ ದುರಾಸೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಆ ದುರಾಸೆಗೆ ಯಾವ ಕಾನೂನಿನ ಹೆದರಿಕೆ ಕೂಡ ಇಲ್ಲ. ಮತ್ತೆ ಇವತ್ತು ಜೈಲಿಗೆ ಹೋದ್ರೆ ಏನು ಅವಮಾನ ಇಲ್ಲ. ಅವರೇನು ನಾನೊಬ್ನೇನ್ ಜೈಲಿಗೆ ಹೋದ, ಮಹಾತ್ಮ ಗಾಂಧಿ ಅವರು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದ್ರಿಂದ ಇಂಥ ಸಮಾಜದಲ್ಲಿ ಎಲ್ಲದನ್ನು ಸರಿಪಡಿಸ್ಬೇಕಾದ್ರೆ ಬಹಳ ಕಷ್ಟ. ಒಂದು ನ್ಯಾಯಬದ್ಧವಾದ ಕೆಲಸ ಮಾಡುವಂತ ಸಮಾಜ ಇದ್ರೆ ಅದು ಬೇರೆ ವಿಚಾರ. ಇವತ್ತು ಹಾಗಲ್ಲ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತ ಸಮಾಜ. ಆದ್ರಿಂದ ಜನರಿಗೆ ನಾಚಿಕೆ ಅನ್ನುವುದಿಲ್ಲ, ಮಾನ ಮರ್ಯಾದೆ ಅನ್ನುವುದಿಲ್ಲ. ಇಷ್ಟ ಬಂದಾಗ ಮಾಡ್ತಾರೆ, ಮತ್ತೆ ಚುನಾವಣೆಗೆ ನಿಲ್ತಾರೆ, ಗೆಲ್ತಾರೆ. ಮತ ಹಾಕುವವರು ಕೂಡ ತಪ್ಪು ಮಾಡುವವ್ರೆ. ಅದರಿಂದ ನನ್ನ ಅನಿಸಿಕೆಯಲ್ಲಿ ಇದನ್ನ ಸರಿಪಡಿಸುವ ಪ್ರಯತ್ನ ಆಗ್ಬೇಕು. ಇಂಥ ಅನ್ಯಾಯಗಳು ಇದೆ ಸಮಾಜದಲ್ಲಿ, ಅದನ್ನು ಸರಿಪಡಿಸುವ ಪ್ರಯತ್ನ ಆಗ್ಬೇಕು. ಅದಕ್ಕೆ ಬೇಕಾದಂತ ವ್ಯಕ್ತಿಗಳು ಸಮಾಜದಲ್ಲಿ ಬರಬೇಕು. ಸರ್, ನೀವು ನ್ಯಾಯಮೂರ್ತಿಗಳಾಗಿದ್ದಂತ ಸಂದರ್ಭದಲ್ಲಿ ನಿಮ್ಮ ಕೊಲೀಗ್ ಅಥವಾ ಬೇರೆ ಯಾರಾದ್ರೂ ಜಡ್ಜ್ ಈ ರೀತಿ ಅಕ್ರಮವಾಗಿ ಯಾವ್ದ್ರಲ್ಲಾದ್ರೂ ಇನ್ವಾಲ್ವ್ ಆಗಿರೋದು, ಆ ಒಂದು ಪ್ರಕರಣ ಏನಾದ್ರು ನೀವು ಕೇಳಿದ್ರ ನೀವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ? ಕೇಳಿದ್ದೇನೆ, ಆದ್ರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಹೌದು, ಯಾಕಂದ್ರೆ ಅವ್ರಿಗೆ ಯಾರಿಗೂ ಶಿಕ್ಷೆ ಆಗಿಲ್ಲ. ಅದರಿಂದಾಗಿ ಬಹಳ ನ್ಯಾಯಾಂಗದಲ್ಲಿ ಇದೆ. ದುರಾಸೆ ಎನ್ನುವುದು ಎಲ್ಲಾ ಸಮಾಜದ ಮೂಲೆಯಲ್ಲಿ ಇರುವಾಗ ನ್ಯಾಯಾಂಗ ಏನಂತದ್ದೇನು ಇದೇನಿಲ್ಲ. ಅಲ್ಲಿ ಕೂಡ ಸಾಮಾನ್ಯ ಮನುಷ್ಯರೇ ಇರುವುದು. ಆದ್ರೆ ಇತರ ಸಂಸ್ಥೆಗಳಿಗಿಂತ ನ್ಯಾಯಾಂಗದಲ್ಲಿ ಕಮ್ಮಿ ಇರ್ಬೋದು ಅಂತ ಹೇಳ್ತಾರೆ. ಓಕೆ ಸರ್, ಒಂದೇನು ಅಂದ್ರೆ ನೀವು ಒಂದಿಷ್ಟು ಜನರಿಗೆ ನಾನು ಕೇಳ್ಪಟ್ಟೆ ಆದ್ರೆ ಶಿಕ್ಷೆ ಆಗ್ಲಿಲ್ಲ ಅಂತ ಹೇಳಿದ್ರಿ. ಆದ್ರೆ ಇವತ್ತಿಗೆ ಏನು ಅಂದ್ರೆ ಭಾರತದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡುವಂತ ಅಧಿಕಾರವನ್ನು ನ್ಯಾಯಾಂಗ ಕೊಡಲಾಗಿದೆ. ಆದ್ರೆ ನ್ಯಾಯಾಂಗದಲ್ಲಿ ಇರುವಂತ ವ್ಯಕ್ತಿಗಳೇ ಅಥವಾ ನ್ಯಾಯಾಧೀಶರೇ ಅಥವಾ ನ್ಯಾಯಮೂರ್ತಿಗಳೇ ತಪ್ಪನ್ನ ಮಾಡಿದ್ರೆ ಅವ್ರನ್ನ ತೆಗೆದಾಕ್ಲಿಕ್ಕೆ ಇಂಪೀಚ್ಮೆಂಟ್ ಅನ್ನುವಂತ ಒಂದು ಪ್ರೋಸೆಸ್ ಅನ್ನ ಕಲ್ಪಿಸಿಕೊಡ್ಲಾಗಿದೆ. ಆದ್ರೆ ಒಂದೇನು ಅಂದ್ರೆ ಇಲ್ಲಿವರೆಗೂ ನಾನ್ ನೋಡಿದಾಗ ವಿ ರಾಮಸ್ವಾಮಿ ಅವರನ್ನ ಇಂಪೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಸೌಮಿತ್ರ ಸೇನ್ ಅವರನ್ನ ಇಂಪೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಪಿ ಡಿ ದಿನಕರನ್ ಅವರನ್ನ ಇಂಪೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ನ್ಯಾಯಾಧೀಶರು ಯಾವ ರೀತಿ ಅಂದ್ರೆ ತಾವು ಅಧಿಕಾರದಲ್ಲಿ ಇದ್ದಾಗ ಎಷ್ಟೋ ದುಡ್ಡು ಮಾಡ್ಬಿಡ್ಬೋದು, ಈ ರೀತಿ ಇಂಪೀಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದಾದ್ರೆ ನನಗೆ ಆ ಎನ್ಕ್ವೈರಿ ಸಮಿತಿಯ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟು ಹೋಗುವಂತದ್ದು.
ಈ ರೀತಿ ಹಗರಣ ಮಾಡೋದು, ದುಡ್ಡು ಮಾಡೋದು, ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅನ್ನೋದಾದ್ರೆ ಮತ್ತೆ ನ್ಯಾಯಮೂರ್ತಿಗಳಿಗೆ ತಪ್ಪು ಮಾಡಿದಾಗ ಅವ್ರಿಗೆ ಏನ್ ಶಿಕ್ಷೆ ನೀಡ್ಬೋದು? ಇದು ಸರಿದಾರಿ ಅಲ್ಲ. ನ್ಯಾಯಾಧೀಶರಿಗೂ ಮತ್ತೆ ಇತರರಿಗೂ ಒಂದೇ ಕಾನೂನು ಇರಬೇಕು ಹೊರತು ಅವ್ರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು, ಇವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಕ್ಕೆ ಬರುವುದಿಲ್ಲ ಅಂತ ಹೇಳುವುದು ಕಾನೂನು ತಪ್ಪದು. ಓಕೆ, ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ದೇಶದಲ್ಲಿ. ಯಾರಿಗೂ ಕಾನೂನಿನ ವಿರುದ್ಧ ಕೆಲಸ ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಆವಾಗ ತಾನೇ ಪಾಠ ಜನರಿಗೆ ಗೊತ್ತಾಗ್ತದೆ. ಸರ್, ಯಾವ ರೀತಿಯ ಕಾನೂನು ಬಂದ್ರೆ ನ್ಯಾಯಾಧೀಶರು ಮಾಡುವಂತ ಈ ರೀತಿಯ ತಪ್ಪುಗಳು ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ? ಇಲ್ಲ ರೀ, ನೋಡಿ, ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ ದೇಶದ ಭೂಲೋಕದ ಎಲ್ಲ ದೇಶಗಳನ್ನ ಸ್ಟಡಿ ಮಾಡಿದ್ದಾರೆ. ಕರಪ್ಷನ್ ಪರ್ಸೆಪ್ಷನ್ ಅಲ್ಲಿ ಕರಪ್ಷನ್ ಭಾರತಕ್ಕಿಂತ ಜಾಸ್ತಿ. ಭಾರತದ 7 ವರ್ಷ ಶಿಕ್ಷೆ. ಆ ಗಲ್ಲು ಶಿಕ್ಷೆಗೆ ಹೆದರದೆ ಭ್ರಷ್ಟಾಚಾರ ಇರ್ತಾರೆ ಅಂದ್ರೆ ಎಲ್ಲ ಕಡೆ ಇರ್ಬೇಕಲ್ಲ. ಓಕೆ, ಅದರಿಂದ ನನಗೆ ಅನಿಸ್ತದೆ ಇವತ್ತು ಕಾನೂನಿಗೆ ಯಾರು ಹೆದರಿಲ್ಲ. ಯಾಕಂದ್ರೆ ಜೈಲಿಗೆ ಹೋದ್ರು ಕೂಡ ಅಲ್ಲಿ ಬೇಕಾದ ಸನ್ಮಾನ ಆಗ್ತದೆ. ಟೆಲಿವಿಷನ್ ಬೇಕಾದ್ರೆ ಟೆಲಿವಿಷನ್ ಕೊಡ್ತಾರೆ, ಊಟ ಹೊರಗಿಂದ ಬೇಕಾದ್ರೆ ಅದು ಕೊಡ್ತಾರೆ. ಮತ್ತೆ ಬೆಳಿಗ್ಗೆ ಎಲ್ಲ ಹೋಗಿಬಿಟ್ಟು ಸಿಟಿ ತೆಗೆದ್ಬಿಟ್ಟು ರಾತ್ರಿ ಮಲಗಕ್ಕೆ ಬಂದ್ರೆ ಸಾಕಂತಾರೆ. ಈ ರೀತಿ ಆಡಳಿತೆಯಲ್ಲಿ ಇರುವವರು ಜೈಲಲ್ಲಿ ಅವರೇ ಕಾನೂನಿನ ವಿರುದ್ಧ ಕೆಲಸ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತೆ ಅದರಿಂದ ಜೈಲಿಗೆ ಹೋಗಕ್ಕೆ ಅಷ್ಟು ಬಹಳ ಹೆದರಲ್ಲ. ಮೊದಲನೇದಾಗಿ ಸಮಾಜ ಅಂತವ್ರನ್ನ ಬಹಿಷ್ಕರಿಸ್ಬೇಕು. ಸೋಷಿಯಲ್ ಬಾಯ್ಕಾಟ್ ಅದಿಲ್ಲ ಇವತ್ತು. ಓಕೆ ಸರ್, ಮುಂದುವರೆದು ನೀವು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾಗ್ತೀರಿ. ಅದಾದ ನಂತರ ಕರ್ನಾಟಕಕ್ಕೆ ಬರ್ತೀರಿ. ಕರ್ನಾಟಕ ಲೋಕಾಯುಕ್ತರಾಗಿ ಕೂಡ ಆಯ್ಕೆ ಆಗ್ತೀರಿ. ಒಂದೇ ಸಲ ಜುಡಿಷಿಯರಿಯಿಂದ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ ಬರ್ತೀರಿ. ನೀವು ಲೋಕಾಯುಕ್ತರಾದಾಗ ಆ ಮೂರು ಮುಖ್ಯಮಂತ್ರಿಗಳ ವಿರುದ್ಧ, ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತೀರಿ. ನೀವೇನೋ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರಿ. ಆದ್ರೆ ಆ ಮೂರು ಮುಖ್ಯಮಂತ್ರಿ, ನೀವು ಈಗಾಗಲೇ ಸುಪ್ರೀಂ ಕೋರ್ಟ್ ಆಗಿರ್ಲಿ, ಹೈಕೋರ್ಟ್ ಆಗಿರ್ಲಿ, ಎಲ್ಲ ನ್ಯಾಯಾಂಗವನ್ನು ನೋಡಿದ್ರಿ. ಈಗ ಅಂತ 3 ಪವರ್ಫುಲ್ ಮುಖ್ಯಮಂತ್ರಿಗಳಿಗೆ ಶಿಕ್ಷೆನ ಕೊಡಿಸಬಹುದು ಅಂತ ನಿಮ್ಗೆ ಅನ್ಸಿತ್ತಾ? ಖಂಡಿತ. ಕಾನೂನು ಇತ್ತು, ಕಾನೂನು ಉಲ್ಲಂಘನೆ ಆಗಿದೆ, ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅನಿಸಿಕೆ. ಓಕೆ, ಆದ್ರೆ ನಾನು ಎಣಿಸಿದಂಗೆ ಆಗ್ಲಿಲ್ಲ. ಓಕೆ, ನಿಮ್ಮ ಹೋರಾಟ ವ್ಯರ್ಥ ಆಯ್ತು ಅಂತ ಅನಿಸ್ಲಿಲ್ಲ? ಹೌದು, ಖಂಡಿತ. ಆದ್ರೆ ನಾನೊಂದು ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಿದ್ದೇನೆ. ಓಕೆ, ಈ ರೀತಿ ಹಗರಣದಲ್ಲಿ ಈ ರೀತಿ ಆಗಿದೆ ಅಂತ. ಅದರಿಂದ ಅದು ಭ್ರಷ್ಟಾಚಾರನೋ ಅದು ಇನ್ನೇನು ಅನ್ನೋದು ಅದು ಮತ್ತೆ ಸಮಾಜಕ್ಕೆ ಬಿಟ್ಟಿದ್ದು. ಒಪ್ಕೊಳ್ತಾ ಇರೋದ್ರೆ ಒಪ್ಕೊಳ್ಳಿದೆ. ನನ್ನ ಕೆಲಸ ನಾನು ಮಾಡಿದ್ದೇನೆ. ಇಂಥವರು ಈ ಒಂದು ವಿಚಾರದಲ್ಲಿ ಇಷ್ಟೊಂದು ಹಣ ಮಾಡಿದ್ದಾರೆ. ಇದು ನನ್ನ ಅನಿಸಿಕೆಯಲ್ಲಿ ಒಂದು ಭ್ರಷ್ಟಾಚಾರದ ಕೇಸ್. ಇದು ಇದರಲ್ಲಿ ಶಿಕ್ಷೆ ಆಗ್ಬೇಕಾಗಿತ್ತು, ಆಗಿಲ್ಲ. ನನ್ನ ಕೆಲಸ ನಾನು ಮಾಡಿದ್ದೇನೆ ಅಷ್ಟೇ. ಕೊರಗೆ ಏನಿಲ್ವಾ ನಿಮಗೆ? ನಾನು ಮಾಡಿದಂತ ಹೋರಾಟಕ್ಕೆ ನನಗೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ. ಬಹಳ ಬೇಜಾರಾಗಿದೆ. ಓಕೆ, ಆದ್ರೆ ಏನ್ ಮಾಡಕ್ಕೆ ಸಾಧ್ಯ ಇದೆ? ನಾವು ಇದನ್ನ ತಡೆಕೊಳ್ಬೇಕಾಗ್ತದೆ. ಓಕೆ, ಉದಾಹರಣೆಗೆ ಬೇಕಾದಷ್ಟು ಸಾಕ್ಷಿ ಕೊಟ್ಟಿದ್ದೇನೆ ನಾನು. ಓಕೆ, ಆದ್ರೆ ಏನ್ ಮಾಡುದು? ಒಂದು ಇದರಲ್ಲಿ 20 ಕೋಟಿ ರೂಪಾಯಿ ಚೆಕ್ ಅಲ್ಲಿ ತಗೊಂಡಿದ್ದಾರೆ ಒಬ್ರು, ಅವರು ವಿದ್ಯಾಸಂಸ್ಥೆಗೆ ಅಂತ. ನಾನು ಹೇಳಿದೆ ಇದು ಸರಿಯಲ್ಲ, ಇದು ತಪ್ಪು, ಸರ್ಕಾರಿ ನೌಕರ ಈ ರೀತಿಯಲ್ಲಿ ತಗೊಳ್ಬಾರ್ದು ಅಂತ. ಆದ್ರೆ ಅವ್ರು ಹೇಳಿದ್ರೆ ಅವ್ರು ತಗೊಂಡದ್ದೆಲ್ಲ ವಿದ್ಯಾಸಂಸ್ಥೆ ತಗೊಂಡದ್ದು ಅಂತ. ಅದನ್ನ ನಾಳೆ ನಾನು ನ್ಯಾಯಾಧೀಶನಾಗಿದ್ದಾಗ ನನ್ನ ಹೆಂಡತಿಗೆ ಈ ಚೆಕ್ ಕೊಟ್ರೆ ನನ್ನ ಮೇಲೆ ಆರೋಪ ಆಗಲ್ಲ. ಒಂದು ಕೇಸ್ ಇದು ಪೆಂಡಿಂಗ್ ಕೇಸ್ ಇರುವಾಗ. ಆದ್ರೆ ಏನ್ ನೋಡ್ತೀರಾ? ಓಕೆ ಸರ್, ರಾಜಕಾರಣಿಗಳ ಬಗ್ಗೆ ಹೇಳೋದಾದ್ರೆ ಕಾರಣ ಹಲವಾರು ರಾಜಕಾರಣಿಗಳು, ಉದಾಹರಣೆ ಯಡಿಯೂರಪ್ಪ ಅವಧಿಗೆ ಮುಖ್ಯಮಂತ್ರಿ ಆಗಿದ್ರು. ಅಂತ ಮುಖ್ಯಮಂತ್ರಿ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಒಂದು 24-25 ದಿನಗಳ ಕಾಲ ಜೈಲಿಗೆ ಹೋಗಿ ಬರ್ತಾರೆ ಅಂದ್ರೆ ಅದ್ರ ಕ್ರೆಡಿಟ್ ಡೆಫಿನೆಟ್ಲಿ ಸಂತೋಷ್ ಹೆಗ್ಡೆ ಅವರಿಗೆ ಸಲ್ಲೇಬೇಕು. ನೀವು ಹಲವಾರು ರಾಜಕಾರಣಿಗಳನ್ನ ನೋಡಿದೀರಾ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೇಳೋದಾದ್ರೆ ನೀವು ಕಂಡಂತೆ ಅತ್ಯಂತ ಭ್ರಷ್ಟ ರಾಜಕಾರಣಿ ಯಾರಿರ್ಬೋದು? ನಾನು ಇಂಡಿವಿಜುವಲಿ ಹೇಳಕ್ ಹೋಗಲ್ಲ ಯಾರಂತ. ಓಕೆ, ಆದ್ರೆ ಬಹಳಷ್ಟು ಪರ್ಸೆಂಟೇಜ್ ಜನ ಭ್ರಷ್ಟರಾಗಿದ್ದಾರೆ ಇವತ್ತು ರಾಜಕೀಯದಲ್ಲಿ ಮತ್ತೆ ಆಡಳಿತೆಯಲ್ಲಿ. ಓಕೆ, ಯಾವ ಸರ್ಕಾರದ ಅಧಿಕಾರ ಅವಧಿಯಲ್ಲಿ ಹೆಚ್ಚು ಭ್ರಷ್ಟತನ ಇತ್ತು ಅಂತ ಹೇಳ್ಬೋದಾ ಸರ್? ಇಲ್ಲ, ಪ್ರತಿಯೊಂದು ಸರ್ಕಾರ ಹಿಂದೆ ಇದ್ದಾಗ ಇದ್ದ ಭ್ರಷ್ಟಾಚಾರ ಎರಡನೇ ಸಲ ಬಂದಾಗ ಜಾಸ್ತಿ ಆಗ್ತದೆ. ಓಕೆ, ಅದೇ ರೀತಿ ಒಂದು ಪಕ್ಷ ಆಡಳಿತೆಯಲ್ಲಿದ್ರೆ ಇನ್ನೊಂದು ಪಕ್ಷ ಅವರನ್ನು ಭ್ರಷ್ಟರು ಅಂತ ಹೇಳ್ತದೆ. ಉದಾಹರಣೆಗೆ ಬಿಜೆಪಿ ಅವರು ಆಡಳಿತೆಯಲ್ಲಿದ್ದಾಗ ಕಾಂಗ್ರೆಸ್ನವರು ಹೇಳ್ತಿದ್ರು ನಿಮ್ಮ ಸರ್ಕಾರ 40% ಸರ್ಕಾರ ಅಂತ ಹೇಳ್ತಾ ಇದ್ರು. ಬಿಜೆಪಿ ಅವರು ಕಾಂಗ್ರೆಸ್ನವ್ರನ್ನ ಕೇಳಿ ನಿಮ್ ಕಾಲದಲ್ಲಿ ಎಷ್ಟಿತ್ತಂದ್ರೆ
ನಿಮ್ಮಷ್ಟು ಇರ್ಲಿಲ್ಲ ಅಂತಾರೆ. ಓಕೆ, ಇಲ್ಲ ಅಂದ್ರೆ ಅಂತ ಇತ್ತು ಅಂತ. ಇಲ್ಲ ಅಂತ ಇಲ್ಲ, ಇದು ನಿಮ್ಮಷ್ಟು ಇರ್ಲಿಲ್ಲ. ಆದ್ರೆ ಎರಡನೇ ಸಲ ಅವರು ಅಧಿಕಾರಕ್ಕೆ ಬರುವಾಗ ಇವ್ರಿಗಿಂತ ಜಾಸ್ತಿ ಅಂತ ಬಹಳ ಆರೋಪಗಳು ಇವೆ. ಅಂದ್ರೆ ಪ್ರತಿ ಸಲ ಸಮಯ ಹೋದಂಗೆನೆ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ. ಓಕೆ, ಅದರಿಂದಾಗಿ ಭ್ರಷ್ಟಾಚಾರ ಅನ್ನೋದು ಇವತ್ತು ಒಂದು ಹಗರಣ ಅಂತ ಹೇಳಕ್ ಸಾಧ್ಯ ಇಲ್ಲ. ಇಟ್ ಇಸ್ ಎ ವೆರಿ ಮೇಜರ್ ಮನಿ ಮೇಕಿಂಗ್ ಪ್ರೋಸೆಸ್. ಓಕೆ ಸರ್, ನೀವು ಹಿಂದೆ ಕಾರಣ ಈಗ ನಿಮಗೆ 85ರಿಂದ 86 ವರ್ಷಗಳಾಗಿದೆ, ನೀವು ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ರಿ. ಆ ಒಂದು ಸಂದರ್ಭದಲ್ಲಿ ಇದ್ದಂತ ಭ್ರಷ್ಟಾಚಾರ, ಇವತ್ತಿನ ಭ್ರಷ್ಟಾಚಾರ ಎರಡಕ್ಕೇನಾದ್ರೂ ವ್ಯತ್ಯಾಸ ಇದೆಯಾ? ಭ್ರಷ್ಟಾಚಾರ ಒಂದೇ, ಬಟ್ ಗಾತ್ರ 1,000 ಇದ್ರೆ ಇವತ್ತು ಕೋಟಿ ಆಗಿದೆ. ಭ್ರಷ್ಟಾಚಾರ ಅಂದ್ರೆ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ, ಮತ್ತೆ ಹಣ ಇದು ಕೂಡ ಜಾಸ್ತಿ ಆಗಿದೆ. ಹೆಚ್ಚು ಹಿಂದೆ 100 ಜನ 1000ದಲ್ಲಿ ಭ್ರಷ್ಟಿದ್ರೆ ಇವತ್ತು 500 ಜನ ಇದ್ದಾರೆ. ಓಕೆ, ಅದರಿಂದ ದೊಡ್ಡ ಸಮಸ್ಯೆ ಏನಂದ್ರೆ ಸಮಾಜ ಇವರನ್ನ ಬಹಿಷ್ಕರಿಸುವುದಿಲ್ಲ, ಸಮಾಜ ಇವರ ಮೇಲೆ ಆರೋಪ ಮಾಡುವುದಿಲ್ಲ. ಎಲ್ರು ಭ್ರಷ್ಟರು ಅಂತ ಹೇಳ್ಕೊಂಡು ತಿರ್ತಾ ಇರ್ತಾರೆ. ಎಲ್ರು ತಿಂತಾರೆ ನಾನು ತಿನ್ನೋಣ ಅಂತ ಅನ್ನುವಂತ ಮನೋಭಾವನೆ ಇವತ್ತಿಗೆ ಅಧಿಕಾರಿಗಳಲ್ಲಿರುವಂತದ್ದು. ಅದು ಅವ್ರದ್ದು ಇರ್ಬೋದು, ಇದು ಮಿಕ್ಕಿದವರು ಅವರೊಬ್ಬರೇನೇನ್ರಿ ಭ್ರಷ್ಟರು, ಎಲ್ರು ತಿಂತಾರೆ ಈ ರೀತಿ ಹೇಳ್ತಾರೆ. ಅವ್ರು ಜೈಲಿಗೆ ಹೋಗಿದ್ರೆ ಅವ್ರನ್ನ ಒಬ್ಬರನ್ನು ಜೈಲಿಗೆ ಹೋದದ್ದು, ಮಹಾತ್ಮ ಗಾಂಧಿ ಹೋಗಿಲ್ಲ ಅಂತಾರೆ. ಈ ರೀತಿ ತಿರುಚಿ ಮಾತಾಡುವಂತ ಒಂದು ಅಭ್ಯಾಸ ಶುರುವಾಗಿದೆ. ಓಕೆ ಸರ್, ಸುಪ್ರೀಂ ಕೋರ್ಟ್ ಅನ್ನ ಗಾರ್ಡಿಯನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಕ್ಷಕ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ. ಆದ್ರೆ ಅದೇ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ತಪ್ಪನ್ನ ಮಾಡಿದಾಗ ಅಥವಾ ತಪ್ಪು ಜಡ್ಜ್ಮೆಂಟ್ ಕೊಟ್ಟಾಗ ಜನರಿಗೆ ಅನ್ನಿಸ್ದಾಗ ಜನ ಅದನ್ನ ಪ್ರಶ್ನೆ ಮಾಡಬಾರ್ದು, ಅದನ್ನ ಕೇಳಬಾರ್ದ? ಕೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತಾರೆ, ಶಿಕ್ಷೆಯನ್ನ ನೀಡಲಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ದುರುದ್ದೇಶದಿಂದ ಕೋರ್ಟ್ ಮೇಲೆ ಆರೋಪ ಮಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್. ಓಕೆ, ಮತ್ತೆ ನ್ಯಾಯಾಧೀಶರು ತಪ್ಪು ಮಾಡಿದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋದು ಸಂಪೂರ್ಣ ತಪ್ಪು. ಓಕೆ, ಹೌದು. ಯಾಕಂದ್ರೆ ₹1 ಕೇಸ್ ಅಂತ ಬರುತ್ತೆ. ಅವತ್ತು ಶರದ್ ಬಾಬ್ಡೆ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ. ಅವರು ನಾಗ್ಪುರದ ಬಿಜೆಪಿ ಆಫೀಸ್ ಅಲ್ಲಿ ಒಂದು ಬೈಕಿನ ಮೇಲೆ ಹೆಲ್ಮೆಟ್ ಇಲ್ಲದೆ ಕೂತೊಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆಗ ಪ್ರಶಾಂತ್ ಭೂಷಣ್ ಈ ರೀತಿ ಟ್ವೀಟ್ ಮಾಡ್ತಾರೆ, ಏನಂತಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಕರೋನಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅನ್ನ ಲಾಕ್ ಡೌನ್ ಮಾಡಿ, ಈಗ ನೋಡಿದ್ರೆ ಒಂದು ಹಾರ್ಲೆ ಡೇವಿಡ್ಸನ್ ಬೈಕಿನ ಮೇಲೆ ಕೂತಿದ್ದಾರೆ, ಹೆಲ್ಮೆಟ್ ಹಾಕಿಲ್ಲ, ಮಾಸ್ಕ್ ಹಾಕಿಲ್ಲ ಅಂತ. ಅದನ್ನ ಸುಮೋಟೋ ಕೇಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಫೈನಲಿ ₹1 ಫೈನ್ ಅನ್ನ ಇಂಪೋಸ್ ಮಾಡಲಾಗುತ್ತೆ. ಆದ್ರೆ ಜಡ್ಜಸ್ ಕೂಡ ಈಗ ಹೋಗಿ ತೆಗೆದುಕೊಳ್ತಿದ್ರೆ ಅಂತ ಅನ್ಸಲ್ವಾ? ನೋಡಿ, ಇದರಲ್ಲಿ ಯಾವುದೇ ಒಂದು ಉದ್ದೇಶದಿಂದ ಒಂದು ಸಂಸ್ಥೆಯವರು ತಪ್ಪು ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಪ್ರಾಮಾಣಿಕರು ರಿಯಾಕ್ಟ್ ಮಾಡುವುದು ಸಾಧಾರಣವಾದ ವಿಚಾರ. ಓಕೆ, ಆದರೆ ಅದಕ್ಕೆ ಶಿಕ್ಷೆ ಕೊಡುವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ, ಇದು ಮಾಡಿದ್ದು ತನ್ನ ಲಾಭಕ್ಕೆ ಮಾಡಿದ್ದೋ ಅಥವಾ ಸಮಾಜ ಸೇವೆಗೆ ಮಾಡಿದ್ದೋ ಅಂತ. ಓಕೆ, ಸಮಾಜ ಸೇವೆಗೆ ಮಾಡುವುದು ಕಾನೂನು ಕೆಲವು ವಿಶೇಷ ಸಂದರ್ಭದಲ್ಲಿ ಕಾನೂನಿಗೆ ವಿರುದ್ಧವಾಗಿರ್ತದೆ. ಆವಾಗ ಶಿಕ್ಷೆಯನ್ನು ಸ್ವಲ್ಪ ಕಮ್ಮಿ ಮಾಡ್ತಾರೆ. ಸ್ವಂತ ಲಾಭಕ್ಕೆ ಅದನ್ನ ಇಟ್ಕೊಂಡು ಯಾರಾದ್ರೂ ನ್ಯಾಯಾಧೀಶರ ಮಾನ ನಷ್ಟ ಮಾಡಕ್ಕೆ ಈ ರೀತಿ ಮಾಡುವುದಿಲ್ಲ, ಅದ್ರ ಶಿಕ್ಷೆ ಜಾಸ್ತಿ ಆಗ್ತದೆ. ಅದ್ರಲ್ಲೇನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಈ ಘಟನೆ ಯಾವ ಕಾರಣಕ್ಕೆ ಆಯ್ತು ಅನ್ನೋದು ಬಹಳ ಮುಖ್ಯವಾದದ್ದು. ನೀವು ಹೇಳಿದಂತ ಉದಾಹರಣೆಯಲ್ಲಿ ಘಟನೆ ಕೋರ್ಟಿನ ವಿಚಾರದಲ್ಲಿ ಬರ್ತದೆ, ಅದನ್ನು ಎಕ್ಸ್ಪೋಸ್ ಮಾಡಕ್ಕೆ ಹೋಗಿದ್ದಾರೆ, ಅದು ತಪ್ಪಾಗಿದೆ ಕಾನೂನಿಗೆ. ಶಿಕ್ಷೆ ಕೊಡುವುದು ಜಾಸ್ತಿ ಬೇಡ, ₹1 ಹಾಕಿ ಅಂತ ಎಂತ ಕಾನೂನು ಬಹಳಷ್ಟಿವೆ. ಓಕೆ ಸರ್, ನಿಮ್ಮ ತಂದೆಯವರ ಬಗ್ಗೆ ಹೇಳೋದಾದ್ರೆ ಅವರು ಕೂಡ ಏನು ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ. ಅವರು ನ್ಯಾಯಾಧೀಶರಾಗ್ಲಿಕ್ಕಿಂತ ಮೊದಲೇ ರಾಜ್ಯಸಭಾ ಮೆಂಬರ್ ಆಗಿದ್ರು. ನಾನು ಅದನ್ನು ಓದ್ಬೇಕಾದ್ರೆ ನನಗೊಂದು ಆಶ್ಚರ್ಯ ಅಂತ ಅನಿಸ್ತು. ಏನಕ್ಕೆ ಅಂದ್ರೆ ರಾಜ್ಯಸಭಾ ಮೆಂಬರ್ ಆಗಿದ್ರು, ಅದಾದ ನಂತರ ಮುಂದೆ ಅವರು ಜಡ್ಜ್ ಆಗ್ತಾರೆ. ಫೈನಲಿ 1967 ಸಂದರ್ಭ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗ್ತಾರೆ. ಆದ್ರೆ ಒಂದೇನು ಅಂದ್ರೆ 1973 ಏಪ್ರಿಲ್ 24 ಏನು ಕೇಶವಾನಂದ ಭಾರತಿ ಪ್ರಕರಣ ಅಂತ ಹೇಳ್ತೀವಿ, ಅದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಜುಡಿಷಿಯರಿ ಮತ್ತೆ ಪಾರ್ಲಿಮೆಂಟ್ ಇವರಿಬ್ಬರ ನಡುವೆ ಇದ್ದಂತ ತಿಕ್ಕಾಟ ಅಥವಾ ಹೋರಾಟ ಏನಿತ್ತು ಅದೊಂದು ಎಂಡ್ ಆಯ್ತು ಬೇಸಿಸ್ ಸ್ಟ್ರಕ್ಚರ್ ಡಾಕ್ಟರ್ ಮುಖಾಂತರ. ಆ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟುವಂತ ಪ್ರಮುಖ ವ್ಯಕ್ತಿಗಳಲ್ಲಿ ನಿಮ್ ತಂದೆ ಕೂಡ ಒಬ್ಬರಾಗಿದ್ರು. ಆದ್ರೆ ಒಂದೇನು ಅಂದ್ರೆ ಅವರ ಜೀವನದ ದಾರಿ ಮತ್ತೊಂದು ರೀತಿಯಲ್ಲಿ ತೆರೆದುಕೊಳ್ತು ಅಂತ ಅನ್ಸುತ್ತೆ ಕೇಶವಾನಂದ ಭಾರತಿ ಪ್ರಕರಣ ಆದ್ಮೇಲೆ. ನನಗೊಂದು ಆಶ್ಚರ್ಯ, ಒಂದು ಏನು ತುಂಬಾ ಒಂದು ಏನನ್ಸುತ್ತೆ ಅಂದ್ರೆ, ಅವತ್ತಿಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತ ವ್ಯಕ್ತಿ ಎಸ್ ಎಂ ಸಿಕ್ರಿ. ಎಸ್ ಎಂ ಸಿಕ್ರಿ ಅವರು ತನ್ನ ಕೊನೆಯ ದಿನ ಜಡ್ಜ್ಮೆಂಟ್ ಅನ್ನ ಬರೀತಾರೆ, ಹೋಗ್ಬಿಡ್ತಾರೆ. ಆದ್ರೆ ಅವತ್ತಿಗೆ 13 ಜಡ್ಜ್ ಬೆಂಚ್ 13 ಜನ ಕೂತು ಜಡ್ಜ್ಮೆಂಟ್ ಅನ್ನ ಕೊಡುವಂತದ್ದು 7:6 ರೇಷಿಯೋದಲ್ಲಿ. ಆ 7 ಅಲ್ಲಿ ಟಾಪ್ 4
ಸೀನಿಯರ್ ಮೋಸ್ಟ್ ಜಡ್ಜಸ್ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧವಾಗಿ ಜಡ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ SM ಸಿಕ್ರಿ ರಾಜೀನಾಮೆನ ಕೊಟ್ಟು ಹೋದ್ರು. ಆದ್ರೆ ಮಿಕ್ಕಿರೋ 3 ಜನ, ಶಲಾತ್ ಅವರಿದ್ರು, ನಿಮ್ಮ ತಂದೆಯವರಿದ್ರು, KS ಹೆಗ್ಡೆ ಅವರಿದ್ರು, ಅದಾದ ನಂತರ ಗ್ರೋವರ್ ಇದ್ರು. ಆದ್ರೆ ಆಲ್ ಆಫ್ ಎ ಸಡನ್ ಆ 3 ಜನರನ್ನ ಸೂಪರ್ ಸೀಡ್ ಮಾಡಿ ಬೇಕಂತಲೇ ಇಂದಿರಾ ಗಾಂಧಿ ಸರ್ಕಾರ ಅವತ್ತಿಗೆ 4ನೇ ಸೀನಿಯರ್ ಮೋಸ್ಟ್ ವ್ಯಕ್ತಿ ಆಗಿದ್ದಂತೆ ರೇ ಅವರನ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಮಾಡಲಾಗುತ್ತೆ. ಅಷ್ಟೊತ್ತಾಗ್ಲೇ ನೀವು ಕಾನೂನಲ್ಲೂ ಕೂಡ ಉನ್ನತ ಜ್ಞಾನವನ್ನ ಪಡೆದಿದ್ರಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀವು ಮುಂದೆ ಅಡ್ವೊಕೇಟ್ ಜನರಲ್ ಕೂಡ ಆಗ್ತೀರಾ. ಆ ರೀತಿ ಸಂದರ್ಭ, ನನ್ನ ತಂದೆ ಮುಖ್ಯ ನ್ಯಾಯಮೂರ್ತಿ ಆಗೋದು ತಪ್ಪು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಆ ಸಂದರ್ಭ ಯಾವ ರೀತಿ ಇತ್ತು? ನೀವು ಯಾವ ರೀತಿ ನೋಡ್ತೀರಾ? ಅದು ಏಪ್ರಿಲ್ ತಿಂಗಳಲ್ಲಿ ಜಡ್ಜ್ಮೆಂಟ್ ಬಂದದ್ದು. ಏಪ್ರಿಲ್ ತಿಂಗಳಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ರಜಾ ಇರ್ತದೆ, ಸುಪ್ರೀಂ ಕೋರ್ಟ್ಗೆ ಮೇಯಿಂದ ರಜೆ ಶುರು ಆಗ್ತದೆ. Okay. ಮೇ, ಜೂನ್. ಅದನ್ನ ನಾನು ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ಮನೆಯಲ್ಲಿದ್ದೆ. ತೀರ್ಪು ಕೊಟ್ಟು ಅವ್ರು ಬರ್ತಾ ಇದ್ದಂಗೆ ನಾನು ಟಿವಿ ನೋಡ್ತಾ ಇದ್ದೆ. ಆವಾಗ ಟಿವಿಯಲ್ಲಿ ಬಂತು AN ರೇ ಅವರನ್ನ ಮುಂದಿನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಮಾಡಿದ್ದಾರೆ ಅಂತ. ತಂದೆಯವರು ಮನೆ ಒಳಗೆ ಬಂದೈತೆ. ನಾನು ಅವ್ರಿಗೆ ಹೇಳಿದೆ, ಈ ರೀತಿ ಟಿವಿಯಲ್ಲಿ ಬಂದಿದೆ, ನಿಮ್ಮನ್ನು ಅಲ್ಲಿವರೆಗೂ ನಿಮ್ ತಂದೆಯವ್ರಿಗೆ ಗೊತ್ತಿರ್ಲಿಲ್ಲ? ಇಲ್ಲ, ಸೂಪರ್ ಸೀಡ್ ಮಾಡಿದ್ದಾರೆ ಅಂತ ಅವ್ರಿಗೆ ನಾನೇ ಹೇಳಿದ್ದು. ಹೌದಾ ಅಂತ ಹೇಳಿದ್ರು. ಅಷ್ಟೇ ರಿಯಾಕ್ಷನ್? ಹೌದು. ಮತ್ತೆ ತಿರ್ಗಿ ಟಿವಿಯಲ್ಲಿ ಬಂದ ಮೇಲೆ ಅವರು ನೋಡಿದ್ರು ಅದನ್ನ. ಅಲ್ಲೇ ಕೈಯಲ್ಲಿ ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿಗಳಿಗೆ ಕಳಿಸಿದ್ರು. ಆಮೇಲೆ ಮಿಕ್ಕಿದಿಬ್ರು ಫೋನ್ ಮಾಡಿದ್ರು, ಗ್ರೋವರು, ಶಲಾಟ್ ಇವರು. ಈ ರೀತಿಯಾಗಿದೆ ಅದಕ್ಕೆ ಹೇಳಿದೆ, ಹೌದು ನಾನು ನೋಡಿದೆ ಟಿವಿಯಲ್ಲಿ, ನಾನು ರಾಜೀನಾಮೆ ಕಳಿಸಿದ್ದೇನೆ ಅಂತ ಹೇಳಿದ್ರು. ಅವಾಗ ಅವ್ರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದ್ರು. 3 ಜನ ಕೂಡ ರಾಜೀನಾಮೆ ಕೊಟ್ಟರು. ಮತ್ತೆ ಒಂದು ವಾರದಲ್ಲಿ ಮನೆ ಬಿಟ್ಟು ಬೆಂಗಳೂರಿಗೆ ಬಂದರು. ನಾನು ಅವ್ರ ಜೊತೆ ಟ್ರೈನಲ್ಲಿ ಬಂದಿದ್ದೆ. ಬಾಲ ಸ್ಟೇಷನ್ನಲ್ಲಿ ಜನರೆಲ್ಲ ಬಂದವರನ್ನು ಭೇಟಿ ಮಾಡಿದ್ರು. ಹೀಗಿತ್ತು. ಆದ್ರೆ ಅದನ್ನ ಒಂದು ಗೌರವಯುತವಾಗಿ ಅವರು ಸ್ವೀಕಾರ ಮಾಡಿದ್ರು ಹೊರತು ಇದ್ರ ಬಗ್ಗೆ ಪ್ರತಿಭಟನೆ, ಫಾಸ್ಟಿಂಗು ಅದು ಇದು ಏನೂ ಮಾಡಿಲ್ಲ. ಇತ್ತೀಚೆಗೆ ಒಂದಿಷ್ಟು ಜನ ನ್ಯಾಯಾಧೀಶರು ಬಂದು ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧ ಕೂತು ಮಾತಾಡಿದ್ ನಾವು ನೋಡಿದ್ವಿ. ಆದ್ರೆ ಅವತ್ತು ಆ ರೀತಿ ಏನಾಗ್ಲಿಲ್ವಾ? ಅದೇನಾಗಿಲ್ಲ. ನೆಟ್ಟಿಗೆ ಬಂದು ಆವಾಗ್ಲೇ ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು. JP ಮೂವ್ಮೆಂಟ್ ಪ್ರಾರಂಭ ಆಗಿತ್ತು. ಅವ್ರ ಜೊತೆ ಜಯಪ್ರಕಾಶ್ ನಾರಾಯಣ್ ಕರೆದ್ರು ಅವರನ್ನ. ಅವ್ರ ಹಿಂದೆ ರಾಜಕೀಯದಲ್ಲಿ ಇದ್ರಿಂದ ಅವ್ರಿಗೆ ಸ್ವಲ್ಪ ಪರಿಚಯ ಎಲ್ಲ ಇತ್ತು. ಅವರು ಸೇರಿದ್ರು ಅದ್ರ ಜೊತೆ. ಮತ್ತೆ ಚುನಾವಣೆ ಬಂದಾಗ BJP-ಯವರು ಅವ್ರನ್ನ ಚುನಾವಣೆಗೆ ನಿಲ್ಬೇಕು, ಬೆಂಗಳೂರು ಸೌತ್ ಇಂದ ಹನುಮಂತಯ್ಯನವರ ವಿರುದ್ಧ, ಹನುಮಂತಯ್ಯವ್ರ ವಿರುದ್ಧ ಅವ್ರು ಒಪ್ಕೊಂಡ್ರು. ನಾವು ಮಕ್ಕಳು ಅಷ್ಟೊಂದು ಖುಷಿಯಾಗಿರ್ಲಿಲ್ಲ. ಒಂದು ಗೆಲ್ತಾರ ಇಲ್ವೋ ಅನ್ನೋ ಒಂದು ಡೌಟ್ ಇತ್ತು. ಎರಡನೇದು, ಯಾಕೆ ನ್ಯಾಯಾಧೀಶರಾಗಿದ್ದವರು ಚುನಾವಣೆಗೆ ನಿಲ್ಬೇಕಂತ. ಆದ್ರೂ ಕೂಡ ನಿಂತು ಗೆದ್ರು. ಸರಿ, ನಾನು 77ರ ಚುನಾವಣೆಗೆ ಬರ್ತೀನಿ. ಆದ್ರೆ ಅದಕ್ಕಿಂತ ಮೊದಲು 1952ರಲ್ಲಿ ಅವ್ರು ರಾಜ್ಯಸಭಾ ಮೆಂಬರ್ ಆದ್ರಲ್ಲ, ಅದೇನು ಸಾಧ್ಯ? ಅದು ಇಂಡೈರೆಕ್ಟ್ ಎಲೆಕ್ಷನ್ ರಾಜ್ಯಸಭೆಗೆ. ಮಂಗಳೂರಲ್ಲಿ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಗವರ್ಮೆಂಟ್ ಲೀಡರ್ ಆಗಿದ್ರು. ಆವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು, ರಾಜ್ಯಸಭಾ ಆದ್ರೆ ಅಲ್ಲಿ ರಾಜ್ಯಸಭೆಯಿಂದ ಯುನೈಟೆಡ್ ನೇಷನ್ಸ್ಗೆ ಇಂಡಿಯನ್ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ರು. ಮತ್ತೆ 57ರಲ್ಲಿ ಮೈಸೂರು ಹೈಕೋರ್ಟ್ ನ್ಯಾಯಾಧೀಶರಾದಾಗ ಅವ್ರು ರಾಜ್ಯಸಭಾ ಮೆಂಬರ್ ಆಗಿದ್ರು. ಅಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಇದನ್ನು ಸ್ವೀಕಾರ ಮಾಡಿದ್ರು. ಮತ್ತೆ ಹೈಕೋರ್ಟ್ ಜಡ್ಜಿ ಆಗಿದ್ರು. ನಾನು ಹೇಳುದು, ಸುಪ್ರೀಂ ಕೋರ್ಟ್ ಅಲ್ಲಿ ಸೂಪರ್ ಸೀಡ್ ಆಗಿ ಬಂದ ನಂತರ ಇದಕ್ಕೆ ಚುನಾವಣೆಗೆ ನಿಂತು ಗೆದ್ರು. ಮತ್ತೆ ಅಲ್ಲಿ ಅದೇ ಸಮಯದಲ್ಲಿ ರಾಷ್ಟ್ರಪತಿಗಳ ಚುನಾವಣೆಗೆ ಆಗಿತ್ತು. BJP-ಯವರು ಇವರನ್ನ ಪ್ರಪೋಸ್ ಮಾಡ್ಬೇಕು. ನಿಮ್ಮ ತಂದೆಯವರು ನಿಮ್ಮನ್ನ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಹೇಳಿ ಪ್ರಪೋಸ್ ಮಾಡಿದ್ರಂತೆ. ಬಟ್ ನೀಲಂ ಸಂಜೀವ ರೆಡ್ಡಿ ನಾನೇ ಆಗ್ಬೇಕು ಅಂತ ಅವರು ಮೊದಲು ಅವರನ್ನು ಕೇಳಿದ್ರು. ಅವ್ರು ಕೇಳಿದ್ರು, ನಾನು ಹಿಂದೆ ನಿಂತು ಸೋತಿದ್ದೇನೆ, ಅದನ್ನು ನನ್ಗೆ ಬೇಡ ಅಂತ ಹೇಳಿದ್ರು. ಅವಾಗ ನನ್ನ ತಂದೆಯವರಿಗೆ ಕೇಳಿದ್ರು, ಅವರು ಒಪ್ಕೊಂಡ್ರು. ಅವ್ರ ಹೆಸರು ಪ್ರಪೋಸ್ ಮಾಡಿದ್ರು. ಪ್ರಪೋಸ್ ಮಾಡಿ ಮೊರಾರ್ಜಿ ದೇಸಾಯಿ ಅವರು. ಆವಾಗ ಇಂದಿರಾ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಯಾವ ವಿರೋಧ ಕ್ಯಾಂಡಿಡೇಟ್ ಹಾಕಲ್ಲ ಅಂತ, ಯುನಾನಿಮಸ್ ಆಗ್ಬೇಕಂತ. ಆವಾಗ ಸಂಜೀವ್ ರೆಡ್ಡಿ ಅವರು ಮೊರಾರ್ಜಿ ದೇಸಾಯಿ ಅವ್ರಿಗೆ ಹೇಳಿದಂತೆ, ನಾನು ಹಿಂದೆ ನಿಂತು ಸೋತಿದ್ದೇನೆ ಅಂತ ನಾನು ಒಪ್ಲಿಲ್ಲ, ಇವಾಗ ಕಾಂಗ್ರೆಸ್ನವ್ರಿಗೆ ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಹೇಳಿದಾರೆ, ಅದರಿಂದ ನಾನು ಕ್ಯಾಂಡಿಡೇಟ್ ಹಾಕ್ತೇನೆ ಅಂತ. ಮೊರಾರ್ಜಿ ದೇಸಾಯಿ ಅವ್ರ ತಂದೆಯವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಈ ರೀತಿಯಾಗಿದೆ, ಅವ್ರಿಗೆ ಕೊಡ್ಬೇಕಂತ. ತಂದೆಯವರು ಹೇಳಿದ್ರೆ, ಅವ್ರ ಸೀನಿಯರ್ ಅವ್ರಿಗೆ ಕೊಡಿ ಅಂತ ಹೇಳಿ. ಆಮೇಲೆ ಲೋಕಸಭೆ ಸ್ಪೀಕರ್ ತಂದೆಯವ್ರಿಗೆ ಕೊಟ್ರು.
ಅದೇ ರೀತಿಯಲ್ಲಿ ಜೀವನದಲ್ಲಿ ಬಹಳಷ್ಟು ಇಂಥ ಘಟನೆಗಳು ನಡೆದಿವೆ ಅವ್ರ ಜೀವನದಲ್ಲಿ. ಓಕೆ. ನಂದು ಅಷ್ಟೇನಿಲ್ಲ. ಅದು ಮತ್ತೆ 2ನೇ ಸಲ ನಿಂತರು ಚುನಾವಣೆಗೆ ಉಡುಪಿಯಿಂದ. ಅಲ್ಲಿ ಸೋತೋದ್ರು. ಮತ್ತೆ ರಾಜಕೀಯಕ್ಕೆ ಬರ್ಲಿಲ್ಲ ಅವರು. ಅವತ್ತಿಗೆ ಬೆಂಗಳೂರು ಸೌತ್ ಅನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನಿತ್ತು? ಬೆಂಗಳೂರು ಅವರು ಪಾರ್ಟಿಯವರೇ ಹೇಳಿದ್ದು ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಂತ್ಕೊಳ್ಳಿ ಅಂತ. ಓಕೆ. ಒಪ್ಪಿದ್ರು. ಸುಮಾರು 50,000 ಹೋಟೆಲ್ ಗೆದ್ದಿದ್ದಾರೆ. ಓಕೆ ಸರ್, ಅದು ಅವರು ಗೆದ್ದಿದ್ ಯಾರ ವಿರುದ್ಧ ಅಂದ್ರೆ ಕೆಂಗಲ್ ಹನುಮಂತ ಅವರ ವಿರುದ್ಧ. ಮಾಜಿ ಮುಖ್ಯಮಂತ್ರಿ ಆಗಿದ್ರು, ವಿಧಾನಸೌಧವನ್ನ ಕಟ್ಟಿಸಿದಂತ ವ್ಯಕ್ತಿ. ಆವಾಗ ಸ್ವಾತಂತ್ರ್ಯ ಇದು ಎಮರ್ಜೆನ್ಸಿ ಇದ್ದು, ಬಿಸಿ ಬಿಸಿ ಇತ್ತು, ಅದರಿಂದಾಗಿ ಬಹಳ ಜನ ಗೆದ್ದ ಕಾರಣಕ್ಕಾಗಿ. ಸರ್, ಒಂದನ್ಸದೇನು ಅಂದ್ರೆ ವೀಕ್ಷಕನಾಗಿ ನೋಡಿದಾಗ ನನಗನ್ಸದು ನಿಮ್ಮ ತಂದೆಯವರು ಮುಖ್ಯ ನ್ಯಾಯಾಧೀಶರಾಗಬೇಕಿತ್ತು, ಆದ್ರೆ ಇಂದಿರಾ ಗಾಂಧಿ ಕಾರಣದಿಂದ ಆಗ್ಲಿಲ್ಲ. ಆ ಕಾರಣಕ್ಕೆ ಇಂದಿರಾ ಗಾಂಧಿ ವಿರುದ್ಧ ರಿವೆಂಜ್ ತಗೊಳ್ಬೇಕು ಅಂತೇಳಿ ಚುನಾವಣೆಗೆ ಬಂದ್ರ? ಇಲ್ಲ ಇಲ್ಲ, ಆತರ ಅವರು ಬೇಸಿಕಲಿ ಚುನಾವಣೆಗೆ ನಿಲ್ಲುವವರೇ ಇದ್ರು. ಈ ಸಂದರ್ಭ ಬಂತು, ಎಮರ್ಜೆನ್ಸಿ ಎಲ್ಲ ಬಂದ್ರಿಂದ ಅದಕ್ಕೂ ಅದು ಒಂದೊಂದು ಪ್ರೋತ್ಸಾಹ ಕೊಟ್ಟಿತ್ತು ಅದಕ್ಕೆ. ಇತ್ತೀಚೆಗೆ ರಂಜನ್ ಗೊಗೊಯ್ ಅವರು ನಿವೃತ್ತರಾದ ನಂತರ ರಾಜ್ಯಸಭಾ ನಾಮಿನೇಟೆಡ್ ಮೆಂಬರ್ ಆಗ್ತಾರೆ. ಅದರಲ್ಲೂ ಕೂಡ ಮೊದಲ ಮುಖ್ಯ ನ್ಯಾಯಾಧೀಶರು ನಾಮಿನೇಟೆಡ್ ಮೆಂಬರ್ ಆಗಿ ರಾಜ್ಯಸಭೆಗೆ ಆಯ್ಕೆ ಆದದ್ದು ರಂಜನ್ ಗೊಗೊಯ್ ಅವರು. ಆಗ ತುಂಬಾ ಜನ ಅದನ್ನ ವಿರೋಧ ಮಾಡ್ತಾರೆ. ನಿಮ್ಮ ತಂದೆಯವರು ರಾಜಕಾರಣಕ್ಕೆ ಬಂದಾಗ ಆಗ ಯಾರು ಕೂಡ ವಿರೋಧ ಮಾಡ್ಲಿಲ್ವಾ? ಇಲ್ಲ, ಯಾರು ಮಾಡಿಲ್ಲ. ಆವಾಗ ಪರಿಸ್ಥಿತಿ ಬೇರೆನೇ ಇತ್ತು. ಓಕೆ. ಇದರಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬಹಳ ಅನ್ಯಾಯ ಆಗಿತ್ತು. ಅದರಿಂದ ಎಲ್ರೂ ಅಂದಿನ ಸರ್ಕಾರದ ವಿರುದ್ಧ ಇದ್ರು. ಆ ಹಿನ್ನೆಲೆಯಲ್ಲಿ ಯಾರು ಅಂತ ಕ್ರಿಟಿಸಿಸಮ್ ಇರ್ಲಿಲ್ಲ. ನಿಮಗೊಂದು ಭಯ ಇತ್ತಾ ನಿಮ್ಮ ತಂದೆಯವ್ರು ನಿಲ್ಬೇಕಾದ್ರೆ, ಅಥವಾ ನಿಮಗೆ ಅದು ವೈಯಕ್ತಿಕವಾಗಿ ಇಷ್ಟ ಇರ್ಲಿಲ್ವಾ ಅವತ್ತಿಗೆ? ಇಲ್ಲ, ನನ್ಗೆ ಇಷ್ಟ ಇರ್ಲಿಲ್ಲ. ಓಕೆ. ಯಾಕಂದ್ರೆ ಅವರು ನ್ಯಾಯಾಧೀಶರಾಗಿ ಒಳ್ಳೆ ಹೆಸರು ಮಾಡಿದ್ರು. ಮತ್ತೆ ರಾಜಕೀಯಕ್ಕೂ ನ್ಯಾಯಾಂಗಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ್ರೆ ಅವರ ಮನಸ್ಸಿಗೆ ಬಹಳ ಬೇಜಾಗಿರ್ಬೇಕು. ಹಳ್ಳಿಯಲ್ಲಿ ಹುಟ್ಟಿ ಬಂದು ಈ ಮಟ್ಟಕ್ಕೆ ಬಂದಿದ್ರು, ಮತ್ತು ಈ ರೀತಿ ಘಟನೆ ಆಯ್ತು, ಅದರಿಂದ ಮೇಲ್ನೋಟಕ್ಕೆ ಹೋಗಕ್ಕಾಗ್ಲಿಲ್ಲ ಅನ್ನೋ ಬೇಜಾರಿ ಖಂಡಿತ ಇದ್ದಿರ್ಬೇಕು. ನಿಮಗೆ ಯಾವತ್ತೂ ರಾಜಕಾರಣದಲ್ಲಿ ಆ ರೀತಿ ಆಫರ್ ಬರ್ಲಿಲ್ವಾ? ಆ ರೀತಿ ಆಫರ್ ಬರ್ಲಿಲ್ಲ, ಅಥವಾ ನಿಮ್ಗೆ ಇಷ್ಟ ಇರ್ಲಿಲ್ವಾ? ನನ್ಗೂ ಇಷ್ಟ ಇರ್ಲಿಲ್ಲ ಆಫರ್. ಅಂದ್ರೆ ಆಮ್ ಆದ್ಮಿ ಪಾರ್ಟಿಯವರು ಕೇಳಿದ್ರು ನನ್ನನ್ನ. ನಾನು ಅವ್ರ ಜೊತೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ಮೂವ್ಮೆಂಟ್ ಅಲ್ಲಿ ಇದ್ದೆ. ಅವರು ಒಂದು ರಾಜಕೀಯ ಪಕ್ಷ ಕಟ್ಟಿದ್ಮೇಲೆ ಕರ್ನಾಟಕದಿಂದ ನಾನು ಅವ್ರ ಪರವಾಗಿ ಚುನಾವಣೆಗೆ ನಿಲ್ಬೇಕಂತ ನಾನು ಹೇಳಿದೆ. ನಾನು ಚುನಾವಣೆಗೆ ನಿಲ್ಲಕ್ಕೆ ಈ ಹೋರಾಟಕ್ಕೆ ಬಂದದಲ್ಲ, ನನ್ಗೆ ಚುನಾವಣೆ ಬೇಡ ಅಂತ ಹೇಳಿದೆ. ನಿಜವಾಗ್ಲೂ ನನಗೆ ಚುನಾವಣೆಯಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಚುನಾವಣೆಯನ್ನು ಸುಧಾರಿಸುವಂತ ಪ್ರಯತ್ನ ಮಾಡ್ಬೇಕಂತ ನಾನು ಬಹಳ ಸಲ ಅದ್ರ ಬಗ್ಗೆ ಮಾತಾಡಿದ್ದೇನೆ. ಎಂತ ಪ್ರತಿನಿಧಿಗಳಿಗೆ ಮತ ಹಾಕ್ಬೇಕು, ಯಾವ ರೀತಿಯಲ್ಲಿ ನಿಮ್ಗೆ ಪರಿಚಯ ಇಲ್ಲದವರಿದ್ರೆ ಅವರಿಗೆ ನೋಟ ಅಂತ ಒಂದಿದೆ, ನೋಟಕ್ಕೆ ಹಾಕ್ಬೇಕಂತೆಲ್ಲ ನಾನು ವಾದ ಮಾಡಿದ್ದೇನೆ. ಬಟ್ ಅದೇ ನೋಟಾಗಿ ಹಾಕಿದ್ರೆ ನೋಟಾ ಓಟು ಮೋರ್ ದೆನ್ 50% ಬಂದ್ರು ಏನು ವ್ಯತ್ಯಾಸ ಆಗೋದಿಲ್ಲ? ವ್ಯತ್ಯಾಸ ಆಗ್ಲಿಲ್ಲ. ನಿಮ್ಮ ವಿಡಿಯೋಗಳನ್ನ ನೋಡಿದಾಗ ಅಥವಾ ನಿಮ್ ಬಗ್ಗೆ ಮಾತಾಡೋರು ನೋಡಿದಾಗ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಹೊಗಳಿ ಮಾತಾಡ್ತಾರೆ. ಆದ್ರೆ BK ಹರಿಪ್ರಸಾದ್ ಒಂದು ಮಾತನ್ನ ಹೇಳ್ತಾರೆ, ನಿಮ್ಮನ್ನ ಏನೋ ಈಸ್ ಎ ಬಿಜೆಪಿ ಮ್ಯಾನ್ ಅಂತ ಹೇಳ್ತಾರೆ. ನೀವು ನಿಜವಾಗ್ಲೂ ಬಿಜೆಪಿ ಮ್ಯಾನ್? ಐ ಆಮ್ ಎ ಸಪೋರ್ಟರ್ ಇನ್ ದ ಸೆನ್ಸ್ ಐ ಆಮ್ ಎ ವೋಟರ್ ಆಫ್ ಬಿಜೆಪಿ. ಯಾಕಂದ್ರೆ ನನ್ನ ತಂದೆಯವರು ಬಿಜೆಪಿಯಲ್ಲಿ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಖಂಡಿತವಾಗಿ ಅದು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಅವ್ರಿಗೆ ಯಾಕೆ ಅಂದ್ರೆ ಯಾಕೆ ನನ್ನ ಮೇಲೆ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ ಒಬ್ರಿಗೊಬ್ರಿಗೆ. ನಾನೇನಂತ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ದೆ ಬಿಜೆಪಿ ಅಂದ್ರೆ ನಿಜ. ನಾನು ಬಿಜೆಪಿಗೆ ವೋಟ್ ಹಾಕ್ತೇನೆ. ನಾನು ಎಲ್ಲ ಕ್ಯಾಂಡಿಡೇಟ್ ಹಾಕಲ್ಲ. ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಬಿಜೆಪಿಗೆ ವೋಟ್ ಹಾಕ್ತೇನೆ. ನನಗೆ ಮೋದಿ ಮೇಲೆ ಅಭಿಮಾನ ಇದೆ. ಆಸ್ ಎ ಪ್ರೈಮ್ ಮಿನಿಸ್ಟರ್ he has done much better than most of the other prime ministers. ಅದರಿಂದಾಗಿ ಅದ್ರಲ್ಲಿ ನನ್ಗೆ ತಪ್ಪಂತ ನಾನು ಯೋಚನೆ ಮಾಡುದಿಲ್ಲ. ಸರ್, ಭ್ರಷ್ಟಾಚಾರದ ವಿರೋಧಿ ನೀವು, ಅತಿ ದೊಡ್ಡ ಹೋರಾಟಗಾರ ಭ್ರಷ್ಟಾಚಾರದ ವಿರುದ್ಧ. ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಅತಿ ದೊಡ್ಡ ಹಗರಣ ಏನು ಕೋಲ್ಗೇಟ್ ಸ್ಕ್ಯಾಮು ಅಥವಾ 2G ಹಗರಣ ಏನೆಲ್ಲ ಹೇಳ್ತಾರೆ, ಅದು ಎಲ್ಲದಕ್ಕಿಂತ ಅತಿ ದೊಡ್ಡ ಹಗರಣ ಎಲೆಕ್ಟೋರಲ್ ಬಾಂಡ್ ಇಂದ ಆಯ್ತು ಅಂತ ಹೇಳಲಾಗುತ್ತೆ. ಅದು ಮೋದಿ ಸರ್ಕಾರ ಮಾಡಿದ್ದು. ಅದ್ರ ಬಗ್ಗೆ ನೀವು ಯಾವತ್ತು ಮಾತಾಡಲಿಲ್ಲ? ಅಂತ ಸಂದರ್ಭದಲ್ಲಿ ಮೋದಿ ಸರ್ಕಾರಕ್ಕೆ ಮತ ಹಾಕಲ್ಲ. ಮೋದಿ ಸರ್ಕಾರ ಬಹಳಷ್ಟು ಹಗರಣವನ್ನು ಬಯಲಿಗೆ ಕೂಡ ತಂದಿದೆ. ಸರ್, ಅದ್ರ ಒಂದೇನು ಅಂದ್ರೆ ನಾನ್ ನಿಮ್ ಬಗ್ಗೆ ನೀವು ಪ್ರತಿಯೊಂದು ಹಂತದಲ್ಲಿ ಯಾವೆಲ್ಲ ಹುದ್ದೆ ಅಲಂಕರಿಸಿದ್ರೆ ಅದನ್ನ ನೋಡ್ತಾ ಇದ್ದೆ. ಅದು ಕೋ ಇನ್ಸಿಡೆನ್ಸ್ ಅಥವಾ ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ.
1984ರಿಂದ 88 ನೀವು ಅಡ್ವೊಕೇಟ್ ಜನರಲ್ ಆಗ್ತೀರಿ. ಅವತ್ತಿಗೆ ಜನತಾ ಪಾರ್ಟಿ ಅಧಿಕಾರದಲ್ಲಿರುತ್ತೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಬಾಯಿ ಬೆಂಬಲವನ್ನು ಕೊಟ್ಟಿದ್ದು ಇದೇ ಯಡಿಯೂರಪ್ಪ, ಬಿಜೆಪಿ. ಅದಾದ ನಂತರ 88ರಲ್ಲಿ ನೀವೇನ್ ಮಾಡ್ತೀರಿ, ರಾಜೀನಾಮೆಯನ್ನು ಕೊಡ್ತೀರಾ. ಅದೇ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಅದಾದ್ಮೇಲೆ 89ರಿಂದ 90 ನೀವು ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಆಯ್ಕೆ ಆಗ್ತೀರಿ. ಅವತ್ತಿಗೆ ಕೇಂದ್ರದಲ್ಲಿ ವಿ ಪಿ ಸಿಂಗ್ ಸರ್ಕಾರ ಇತ್ತು. ಆದ್ರೆ ವಿ ಪಿ ಸಿಂಗರಿಗೂ ಕೂಡ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಬಿಜೆಪಿ. ಅದಾದ ನಂತರ ಯಾವತ್ತಿಗೆ ವಿ ಪಿ ಸಿಂಗ್ ಅಧಿಕಾರದ ಕೆಳಗಿಳಿತಾರೆ ಅವತ್ತಿಗೆ ನೀವು ಅದಕ್ಕೆ ರಾಜೀನಾಮೆ ಕೊಡ್ತೀರಾ ಅಥವಾ ನೀವು ಅಧಿಕಾರದ ಕೆಳಗಿಳಿತೀರಾ. ಮುಂದೆ ನೀವು ಸಾಲಿಸಿಟರ್ ಜನರಲ್ ಆಗಿ ವಾಜಪೇಯಿ ಅವರ ಕಾಲದಲ್ಲಿ ಆಯ್ಕೆ ಆಗ್ತೀರಾ. ಅದಾದ್ಮೇಲೆ 99ರಿಂದ 2005 ಮತ್ತೆ ವಾಜಪೇಯಿ ಅವರ ಕಾಲದಲ್ಲಿ ಬಾರ್ ಜಡ್ಜ್ ಆಗಿ, ಅದು ಕೂಡ ಬಾರ್ ಜಡ್ಜ್ ಅಂದ್ರೆ ನೀವು ಯಾವುದೇ ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ಲಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗ್ತೀರಾ. ಈ ರೀತಿ ನೋಡಿದಾಗ ಜನರಿಗೆ ಆ ರೀತಿ ಅನ್ಸುತ್ತಲ್ವಾ, ಇಲ್ಲ ಅವರು ಬಿಜೆಪಿ ಪರವಾಗಿದ್ರು ಅಂತ ಅನ್ಸುತ್ತೆ. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೆಲ್ಲ ಮಾತ್ರ ಇವರು ಏನು ತುಂಬಾ ಲಾಭ ಮಾಡ್ಕೊಂಡಿದ್ದಾರೆ ಅಥವಾ ಒಳ್ಳೊಳ್ಳೆ ಹುದ್ದೆಗೆ ಬಂದಿದ್ದಾರೆ ಅಂತ. ಅದು ಕೋಇನ್ಸಿಡೆನ್ಸ್ ಅಥವಾ ಬೇಕಂತಲೇ ಆಗಿರುವಂತ? ಬೇರೆ ಬೇರೆ ಸರ್ಕಾರಗಳಿಂದ ನನಗೆ ಲಾಭ ಆಗಿದೆ. ಓಕೆ, ಹೇಳ್ತೇನೆ, ಯಾವ ನನ್ಗೇನದ್ರಲ್ಲಿ ಮುಜುಗರ ಇಲ್ಲ. ಹಾ ಸರ್. 75ನೇ ಇಸ್ವಿಯಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬರ್ತದೆ. ಹಾ ಸರ್. ಆವಾಗ ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವಟೆ, SN ಮಿಶ್ರಾ, 4 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಪಾರ್ಲಿಮೆಂಟ್ ಕೆಲಸದಲ್ಲಿ ಬೆಂಗಳೂರಿಗೆ ಬಂದಿದ್ರು. ಓಕೆ. ಅವರನ್ನ ಬೆಂಗಳೂರಲ್ಲಿ ಬಂಧನಕ್ಕೆ ತಗೊಳ್ತಾರೆ. ಅವ್ರು ಜೈಲಲ್ಲಿ ಇದ್ದಾರೆ. ಅದೇ ಜೊತೆ RSS ನವರನ್ನು, ಅವಾಗ ಬಿಜೆಪಿ ಇರ್ಲಿಲ್ಲ ಕಾಣಿಸ್ತದೆ, ಜನತಾ ಪಾರ್ಟಿಗೆ ಇತ್ತು, ಜನತಾ ಪಾರ್ಟಿ. ಅವರನ್ನೆಲ್ಲ ಬಂಧನಕ್ಕೆ ತಗೊಂಡು, ದೇವೇಗೌಡರನ್ನ, ಬೊಮ್ಮಾಯಿ ಅವರನ್ನೆಲ್ಲ, ರಾಮಕೃಷ್ಣ ಹೆಗಡೆ ಅವರನ್ನು ತಗೊಂಡಿದ್ರು. ಅವರ ಪರವಾಗಿ ರಾಮ ಜೋಯಿಸ್ ಅಂತ ಒಬ್ರು RSS ಮತ್ತೆ ಅವ್ರ ಗವರ್ನರ್ ಎಲ್ಲ ಆಗ್ತಾರೆ, ಪಂಜಾಬಿನ ಮುಖ್ಯ ನ್ಯಾಯಾಧೀಶರಾಗ್ತಾರೆ. ಅವ್ರಿಗೆ FIR ಆಗ್ತಾ ಇದ್ರು. ಅವರನ್ನು ಬಂಧನಕ್ಕೆ ತಗೊಂಡ್ರು. ಆವಾಗ ಯಾರು ಅವ್ರ ಪರವಾಗಿ FIR ಹಾಕಿ ಧೈರ್ಯ ಮಾಡ್ತಾ ಇರ್ಲಿಲ್ಲ, ಹೆದರಿಕೆ. ಆವಾಗ ಒಬ್ರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನನ್ನ ತಂದೆಯವರು ಅವಾಗ ಸೂಪರ್ಸೀಡ್ ಆಗಿ ಬಂದಿದ್ದು. ನನ್ನ ಹತ್ರ ಬಂದು ಹೇಳಿದ್ರು, ನೀವೇ FIR ಆಗಿ ಅವ್ರಿಗೆ ಅಂತ. ನಾನು ಹೇಳಿದೆ, ಆಗ್ಲಪ್ಪ ಆಗ್ತೇನೆ ಅಂತ ಹೇಳಿದೆ. ನನ್ನ ಆಫೀಸ್ ಗಾಂಧಿನಗರದಲ್ಲಿ ಇತ್ತು. ಹೈಕೋರ್ಟ್ಗೆ ಹೋಗೋ ದಾರಿಯಲ್ಲಿ ಜೈಲ್ ಇತ್ತು. ಅಲ್ಲಿ ಇವರನ್ನ ಬಂಧನಕ್ಕೆ ತಗೊಂಡಿದ್ರು. ನಾನು ಅವರ ಪರವಾಗಿ ವಕಾಲತ್ ಹಾಕಿದಾಗ ನ್ಯಾಯಾಧೀಶರಿಗೆ ಹೇಳಿದೆ, ನಂಗೆ ಪರ್ಮಿಷನ್ ಕೊಡಿ, ಅವರನ್ನು ಭೇಟಿ ಮಾಡಕ್ಕೆ ಜೈಲಿನಲ್ಲಿ ಅಂತ. ಅವ್ರಿಗೆ ಕೊಟ್ಟರು. ಯಾವಾಗ ಬೇಕಾದ್ರೂ ಸಮಯದಲ್ಲಿ ಹೋಗಿ ಜೈಲಿಗೆ ಹೋಗ್ಬೇಕು, ಜೈಲಿ ಸೂಪರಿಂಟೆಂಡೆಂಟ್ ಅವ್ರಿಗೆ ಅನುಮತಿ ಕೊಡ್ಬೇಕಂತ. ಅದರಿಂದ ನನಗೆ ರಾಮಕೃಷ್ಣ ಹೆಗಡೆ ಅವರು ಇದರಲ್ಲಿದ್ರು, ಬಳ್ಳಾರಿ ಜೈಲಲ್ಲಿ, ಬೇಕಂತಲೇ ಅವರನ್ನು ಬಳ್ಳಾರಿ ಜೈಲಲ್ಲಿ ಇಟ್ಟಿದ್ರು. ಇವರಿಗೆಲ್ಲ ಪರಿಚಯ ಆಯ್ತು ಅವ್ರದ್ದೆಲ್ಲ. ಮತ್ತೆ ಕೈದಿ ಹೇಳಿದ್ರು ನನಗೆ, ರಾಮಕೃಷ್ಣ ಹೆಗಡೆ ಅವರನ್ನು ಬಳ್ಳಾರಿ ಜೈಲಲ್ಲಿ ಇಟ್ಟಿದ್ದಾರೆ, ಅದು ದುರುದ್ದೇಶದಿಂದ, ಅವ್ರನ್ನ ಬೆಂಗಳೂರಿಗೆ ತರಿಸಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅಂತ. ಆಯ್ತಂದ್ರೆ ನಾನೊಂದು ಅರ್ಜಿ ಹಾಕಿದೆ ಕೋರ್ಟ್ಗೆ. ಸಾಧಾರಣವಾಗಿ ಬಂಧನಕ್ಕೆ ತಗೊಂಡವ್ರನ್ನ ಅಲ್ಲೇ ಜೈಲಲ್ಲಿ ಇಡ್ತಾರೆ, ಇಲ್ಲದ್ರೆ ಎಲ್ಲಿ ತಪ್ಪು ಮಾಡಿದ್ದಾರೋ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಜೈಲಲ್ಲಿ ಇಡ್ತಾರೆ. ರಾಮಕೃಷ್ಣ ಹೆಗಡೆ ಅವರನ್ನ ಬೆಂಗಳೂರಿನವರು ಅವರನ್ನ ಇಲ್ಲಿ ಬಂಧನಕ್ಕೆ ತಗೊಂಡು ಬಳ್ಳಾರಿ ಜೈಲಲ್ಲಿ ಇಟ್ಟಿದ್ದಾರೆ. ಅದೇ ಕುಟುಂಬದವ್ರು ಹೋಗಿ ನೋಡಬಾರ್ದು ಅವರನ್ನ ಅಂತ ಅರ್ಜಿ ಹಾಕಿದೆ. ಕೋರ್ಟ್ನವ್ರು ಒಪ್ಕೊಂಡು ಅವರನ್ನ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಅವ್ರ ಪರಿಚಯ ಆಯ್ತು ಅವ್ರಿಗೆ. ಇಲ್ಲಿ ಮತ್ತೆ ಇವ್ರದ್ದು ಕೇಸ್ ವಾರಕ್ಕೆ 1 ಸಲ 2 ಸಲ ಆದ್ರೂ ಬರ್ತಾ ಇತ್ತು. ಪ್ರತಿ ಸಲ ನಾನು ಬೇರೆ ಕೇಸ್ಗಳನ್ನೆಲ್ಲ ಬದಿಗಿಟ್ಟು ಅಲ್ಲಿ ಹೋಗಿ ವಾದ ಮಾಡ್ತಾ ಇದ್ದೆ. ಫೈನಲ್ ಹಿಯರಿಂಗಿಗೆ ಬಂದಾಗ ಇದು ದೊಡ್ಡ ಕೇಸು. ನನಗೆ ಆವಾಗ 10-15 ವರ್ಷದ ಪ್ರಾಕ್ಟೀಸ್ ಇತ್ತು. ನಾನು ವೈಯಕ್ತಿಕವಾಗಿ ಡೆಲ್ಲಿಗೆ ಹೋದೆ. ಅಲ್ಲಿ ಶಾಂತಿಭೂಷಣ್ ಅವರನ್ನ, ಸೊಲಿ ಸೊರಾಬ್ಜಿ ಅವರನ್ನ, ಮತ್ತೆ ಇದಕ್ಕೆ ಮದ್ರಾಸಿಗೆ ಹೋಗಿ ವೇಣುಗೋಪಾಲ್ ಅವರನ್ನ, ಈ ರೀತಿ ಎಲ್ಲರನ್ನ ದೊಡ್ಡ ದೊಡ್ಡ ಲಾಯರ್ಸ್ ಅನ್ನ ಕರ್ಕೊಂಡು ಬಂದು ನಮ್ಮ ಪರವಾಗಿ ವಾದ ಮಾಡಿಸಿದೆ. ಅಲ್ಲಿ ನಾವು ಗೆದ್ವಿ ಬೆಂಗಳೂರಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ನವರು ಅದನ್ನ ತಿರಸ್ಕರಿಸಿದ್ರು. ಮತ್ತೆ 77ರಲ್ಲಿ ತುರ್ತು ಪರಿಸ್ಥಿತಿ ವಾಪಸ್ ಪಡ್ಕೊಂಡ್ರು. ಅದೇ ಅದರಿಂದ ಇವರ ಪರಿಚಯ ಇತ್ತು. ರಾಮಕೃಷ್ಣ ಹೆಗಡೆ ಅವರದ್ದು, ವಾಜಪೇಯಿ ಇದ್ದು, ಮಧು ದಂಡವಟೆ, SN ಮಿಶ್ರಾ ಅವರೆಲ್ಲ ಬಿಜೆಪಿ ಅವರೆಲ್ಲ, ಕಾಂಗ್ರೆಸ್ನವರೆಲ್ಲ. ಅವ್ರ ಪರಿಚಯ ಇತ್ತು. 1 ರೂಪಾಯಿ ಅವ್ರನ್ನ ತಗೊಂಡಿಲ್ಲ ನಾನು. ಆ ಹಿನ್ನೆಲೆಯಲ್ಲಿ 83ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಕರ್ನಾಟಕದ್ದು. ಅವ್ರು ನನ್ನ ಹೆಸರು ಹೇಳಿದ್ರಂತೆ. ಆವಾಗ ದೇವೇಗೌಡರು ಹೇಳಿದ್ರು, ಇಲ್ಲ ಅವ್ರಿಗಂತ ಒಬ್ರು ಹಿರಿಯರಿದ್ದಾರೆ, ಅವರನ್ನು ಮಾಡುವಂತ ಇನ್ನೊಬ್ರನ್ನ ಮಾಡಿದ್ರು.
ಅವ್ರು ಮತ್ತೆ ಒಂದು ವರ್ಷದಲ್ಲಿ ರಾಜೀನಾಮೆ ಕೊಟ್ಟರು ಆ ಹುದ್ದೆಗೆ. ಓಕೆ. ಅವಾಗ ರಾಮಕೃಷ್ಣ ಹೆಗಡೆ ಹೇಳಿದ್ರು, ಈ ಸಲ ನಾನು ಸಂತೋಷ್ ಹೆಗಡೆ ಅವರನ್ನ ಮಾಡ್ತೇನೆ ನಾನು ಅಂತ ಹೇಳಿ ನನ್ನನ್ನು ಮಾಡಿದ್ರು. ಕಾರಣ ನಾನು ಅವ್ರಿಗೆ ಒಂದು ಕಾಲದಲ್ಲಿ ಸಹಾಯ ಮಾಡಿದ್ದೇನೆ ಅನ್ನೋ ಇದರಲ್ಲಿ. ನಾನಂತ ಹಿರಿಯ ವಕೀಲರಾಗಿರ್ಲಿಲ್ಲ, ಏನಾಗಿರ್ಲಿಲ್ಲ, ನಾನು ಒಪ್ಕೊಳ್ತೇನೆ. ಆದ್ರೆ ನನ್ನ 4 ವರ್ಷದಲ್ಲಿ ನಾನು ಮಾಡಿದಂತ ಕೆಲಸ ಬಹಳ ಜನ ಮಾಡಿಲ್ಲ ಅಂತ ನನ್ನ ಅನಿಸಿಕೆ. ನನಗೆ ಮನಸ್ಸಿಗೆ ಸಮಾಧಾನ ಆಗಿದೆ, ಅವ್ರು ರಾಮಕೃಷ್ಣ ಹೆಗಡೆ ಅವರಿಗೂ ಸಮಾಧಾನ ಆಗಿದೆ. 88ರಲ್ಲಿ ನಾನು ರಾಮಕೃಷ್ಣ ಹೆಗಡೆ ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ, ಆದಾಯ ಇಲ್ಲ ಇದರಲ್ಲಿ, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನನಗೆ ಬಹಳ ಆದಾಯ ಬರ್ತಾ ಇತ್ತು, ಆವಾಗಲೇ ಹಿಂದೆ ಕೂಡ ಇತ್ತು, ಅವಾಗ ಅದನ್ನು ನಾನು ಬಿಟ್ಬಿಟ್ಟು ಇಲ್ಲಿ ಅಡ್ವೊಕೇಟ್ ಜನರಲ್ ಆದೆ. ಅದಕ್ಕೆ ಅವ್ರು ಹೇಳಿದ್ರು, ಸಂತೋಷ, ಒಂದು 2 ತಿಂಗಳು ಕಾದಿರು, ನಾನೇ ರಾಜೀನಾಮೆ ಕೊಡ್ತಾ ಇದ್ದೇನೆ. ಆವಾಗ ನಾನು ರಾಜೀನಾಮೆ ಕೊಟ್ಟಾಗ ನೀವು ಹೇಳ್ಬೋದು, ಈ ರೀತಿ ಪಾರ್ಟಿ ಬಿದ್ದೋಯ್ತು, ಅದರಿಂದಾಗಿ ನಾನು ಅವರು ಬೇಕಾದವ್ರನ್ನ ಮಾಡ್ಕೊಳ್ಳಿ ಅಂತ. ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್, ಬೊಮ್ಮಾಯಿ ಅವ್ರು ನಂಗೆ ಫೋನ್ ಮಾಡಿದ್ರು, ಇಲ್ಲಪ್ಪ ನೀವೇ ಮುಂದುವರ್ಸ್ಕೊಂಡು ಹೋಗಿ ಅಂತ. ಆಮೇಲೆ ಇಲ್ಲ ಸರ್, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು ಅಂತ ನೀವು ರಾಜೀನಾಮೆ ಕೊಟ್ಟು? ಇಲ್ಲ, ನಾನು ಅವ್ರಿಗೆ ಮೊದಲು ಹೇಳಿದ್ದೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ. ಅವ್ರು ಹೇಳಿದ್ರು, 1-2 ತಿಂಗಳು ಕಾದ್ರೆ ನಾನು ಹೋದಾಗ ನಿಮ್ಗೆ ಹೋಗ್ಬೋದು ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಬಿಟ್ಬಿಟ್ಟೆ. ಸ್ವಲ್ಪ ದಿನದ ಹಿಂದೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಡೆಲ್ಲಿಗೆ ಬನ್ನಿ ಅಡಿಷನಲ್ ಸಾಲಿಸಿಟರ್. ಆವಾಗ ಕರ್ನಾಟಕದಿಂದ ಯಾರು ಹೋಗಿರ್ಲಿಲ್ಲ, ಒಬ್ರೇ ಆಲ್ ಇಂಡಿಯಾಗೆ ಒಬ್ರೇ ಅಡಿಷನಲ್ ಸಾಲಿಸಿಟರ್, ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಮತ್ತೆ ಅಡಿಷನಲ್. ಆ ಹುದ್ದೆಗೆ ಆಯ್ತು, ಹೆಂಗ ಡೆಲ್ಲಿಗೆ ಹೋಗ್ಬೇಕಂತಿದ್ದೆ. ಅಲ್ಲಿ ಹೋದೆ. ಅಲ್ಲಿ 1 ವರ್ಷ ಇದ್ದಾಗ ಸರ್ಕಾರ ಬಿದ್ದೋಯ್ತು. ಸರ್ಕಾರ ಬಿದ್ದೋದಾಗ ಅದು ಪ್ರಾಕ್ಟೀಸ್, ಅವರ ಲಾಯರ್ ಕೂಡ ರಾಜೀನಾಮೆ ಕೊಡ್ಬೇಕಂತ, ಮತ್ತೆ ಬೇಕಿದ್ರೆ ತಿರ್ಗಿ ಅಪಾಯಿಂಟ್ ಮಾಡ್ತಾರೆ ಅಂತ. ನಾನು ರಾಜೀನಾಮೆ ಕೊಟ್ಟೆ. ಮತ್ತೆ ಯಾರು ನಾನು ಕೇಳಲಿಲ್ಲ. ಕಾಂಗ್ರೆಸ್ ಸರ್ಕಾರನೇ ಬಂತು ಕಾಣಿಸ್ತದೆ, ನನ್ನ ನೆನಪಲ್ಲಿ ಯಾರು ಬಂದ್ರು ಅಂತ. ಚಂದ್ರಶೇಖರ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆದ್ರೂ ಚಂದ್ರಶೇಖರ್ ಅವ್ರಿಗೆ ಬ್ಯಾಕಪ್ ಅಲ್ಲಿ ಬೆಂಬಲವನ್ನು ಕೊಟ್ಟಿದ್ದು ಕಾಂಗ್ರೆಸ್, ರಾಜೀವ್ ಗಾಂಧಿ. ಆಯ್ತು. ನಾನು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಡೆಲ್ಲಿಯಲ್ಲಿ, ಒಳ್ಳೆ ಪ್ರಾಕ್ಟೀಸ್ ಇತ್ತು. ಆವಾಗ ಮುಂದಕ್ಕೆ ವಾಜಪೇಯಿ ಅವರು ಬರ್ತಾರೆ. ವಾಜಪೇಯಿ ಅವರ ಕಾಲದಲ್ಲಿ ನಾನು ಅವರನ್ನು ಲಾಯರ್ ಆಗಿದ್ದೆ ಇಲ್ಲಿ. ಅವ್ರು ನನ್ನನ್ನು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಮಾಡ್ತಾರೆ. ಇದರಲ್ಲಿ ಇದಿದೆ, ವೈಯಕ್ತಿಕ ರಿಲೇಶನ್ಶಿಪ್ ಇದೆ ಅಪಾಯಿಂಟ್ಮೆಂಟ್ ಅಲ್ಲಿ. ಆದ್ರೆ ಇದಾಗ್ತದೆ. ಇವಾಗ ನಮ್ಗೆ ಪರಿಚಯ ಇದ್ರೆ, ನಿಮ್ಮದೊಂದು ಕೇಸ್ ಇದ್ರೆ ನೀವು ಮೊದಲು ಬರೋದು ನನ್ನ ಹತ್ರ. ಹಾಗೆ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ ನಾನು. ಇದು ಲಂಚ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಯಾಕೆ? ಅವ್ರಿಗೆ ಸಹಾಯ ಮಾಡಿದ್ದೇನೆ, ಅವ್ರು ನನ್ನನ್ನು ಇದು ಮಾಡಿದ್ದಾರೆ. ನನ್ಗೆ ಬೇರೆ ಹಣ ಯಾವ್ದು ಕೊಟ್ಟಿಲ್ಲ, ಸರ್ಕಾರದಿಂದ ಬರುವ ಹಣ ಮಾತ್ರ ಅಲ್ಲಲ್ಲ. ಸೊ ಐ ಡಿಂಟ್ ಪೇಡ್. 1 ವರ್ಷ ಸಾಲಿಸಿಟರ್ ಜನರಲ್ ಆಗಿದ್ದೆ. ಆವಾಗ ಸುಪ್ರೀಂ ಕೋರ್ಟ್ನವ್ರು ನನ್ನನ್ನು ಕರೆದ್ರು. ನನ್ನ ವಾದ ಮಾಡೋದನ್ನೆಲ್ಲ ತಿಳ್ಕೊಂಡು ಬಿಟ್ಟಿದ್ರು. ನನ್ನ ತಂದೆಯವರು 73ರಲ್ಲಿ ರಾಜೀನಾಮೆ ಕೊಟ್ಟದ್ದು, ನಾನು 98ರಲ್ಲಿ ಸಾಲಿಸಿಟರ್ ಜನರಲ್ ಆದದ್ದು. ಆದ್ರೆ ನನ್ನ ತಂದೆಯವರು ಅವ್ರು ಇರ್ಲಿಲ್ಲ ಅವಾಗ, ಕಾಲವಾಗಿದ್ರು. ಯಾರು ಹೇಳಕ್ಕಿಲ್ಲ, ಅವ್ರ ಇನ್ಫ್ಲೂಯೆನ್ಸ್ ಇತ್ತಂತ. ಅವ್ರ ಇನ್ಫ್ಲೂಯೆನ್ಸ್ ಇರಕ್ಕೆ ಸಾಧ್ಯ ಇಲ್ಲ. ಇನ್ಫ್ಲೂಯೆನ್ಸ್ ಇದ್ರೆ ಅವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾ ಇದ್ರು. ಏನೇ ಆಗ್ಲಿ, ನಿಮ್ ತಂದೆಯವರ ಹೆಸರು ನಿಮಗೆ ವರದಾನ ಆಯ್ತು ಅಂತ ಅನ್ಸುತ್ತೆ? ಖಂಡಿತ ಇಲ್ಲ. ನಾನು ಒಂದಲ್ಲದ್ರೆ ಒಂದು ರೀತಿಯಲ್ಲಿ ಅದು ಆಗಿದೆ. ಆಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದವನು ಬಿಜೆಪಿ ಅವರ ವಿರುದ್ಧ ಕೂಡ ತೀರ್ಪು ಕೊಟ್ಟಿದ್ದೇನೆ ನಾನು, ಯಾರನ್ನು ಬಿಟ್ಟಿಲ್ಲ. ಆಮೇಲೆ ರಿಟೈರ್ ಆದ್ಮೇಲೆ ನನ್ನ ಚೇರ್ಮನ್ ಆಫ್ ಟೆಲಿಕಮ್ಯುನಿಕೇಶನ್ ಡಿಸ್ಪ್ಯೂಟ್ ಸೆಪರೇಟ್ ಟ್ರೈಬ್ಯುನಲ್ ಮಾಡಿದ್ರು. ನನಗೆ ಯಾರ ಪರಿಚಯ ಇರಲಿಲ್ಲ ಅಲ್ಲಿ ಅವಾಗ, ಆದ್ರೂ ಮಾಡಿದ್ರು. ನಾನು ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಆಲ್ರೆಡಿ ಸೆಂಟ್ರಲ್ ಅಲ್ಲಿ, 2005ರಲ್ಲಿ ನೀವು ಆಗ್ತೀರಾ? ಹೌದು. ಮತ್ತೆ 1 ವರ್ಷ ಇದ್ದೆ. ಅವಾಗ ಇಲ್ಲಿಂದ ಆಹ್ವಾನ ಬಂತು. ನಾನು ಬೆಂಗಳೂರಿಗೆ ಬರ್ಬೇಕಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೆ, ಆದ್ರೆ ಪ್ರಾಕ್ಟೀಸ್ ಚೆನ್ನಾಗಿತ್ತು, ಅಲ್ಲೇ ಇದ್ದೆ. ಮತ್ತೆ ಬಂದೆ ಇಲ್ಲಿಗೆ. ಇಲ್ಲಿ ಬಂದು ನಿಮ್ಗೆ ಗೊತ್ತಿದೆ ಏನಾಯ್ತಂತ. ನನ್ನ ಬರಮಾಡಿಕೊಂಡವ್ರ ವಿರುದ್ಧನೇ ನಾನು ಹಾಕಿಸಿದೆ. ಸರ್, ನೀವು ಇಲ್ಲಿಗೆ ಬರುವಂತೆ ಮಾಡಿದ್ಯಾರು? ಕುಮಾರಸ್ವಾಮಿ ಅವರೇ. ನನಗೆ ಏನೂ ಪರಿಚಯ ಇರ್ಲಿಲ್ಲ, ಈ ರೀತಿ ಆಹ್ವಾನ ಬರ್ತದೆ ಅಂತ ನಾನು ಕೇಳಿ ಕೂಡ ಇಲ್ಲ. ಒಂದಿನ ಫೋನ್ ಮಾಡಿದ್ರು, ನಾನು ಕುಮಾರಸ್ವಾಮಿ ಮಾತಾಡಿದ್ರು, ನೀವು ಲೋಕಾಯುಕ್ತರಾಗಿ ಬರ್ಬೇಕು ಇಲ್ಲಿಗೆ ಅಂತ ಹೇಳಿದ್ರು.
ಆಶ್ಚರ್ಯ ಆಯ್ತು. ಕುಮಾರಸ್ವಾಮಿ ಅವರು JDS, ಹ್ಮ್ ನನ್ನ ಪರಿಚಯ ಇರಲಿಲ್ಲ. ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅವರು ಚಿಕ್ಕ ಹುಡುಗ ಆಗಿರ್ಬೇಕು, ಸ್ಕೂಲಲ್ಲಿ ಇದ್ರೇನು. ಅವ್ರ ತಂದೆಯವ್ರ ಪರಿಚಯ ಇತ್ತು. ದೇವೇಗೌಡರು ಹೇಳಿರ್ಬೋದು ಅವನನ್ನು ಕರ್ಕೊಂಡು ಬನ್ನಿ ಅಂತ. ನಂಗೆ ಖುಷಿ ಆಯ್ತು, ಬಂದೆ ಈ ಹುದ್ದೆಗೆ. ಒಂದು ಇಲ್ಲಿ ನೋಡಿದ್ರೆ ಪರಮಾತ್ಮನಿಗೆ ಗೊತ್ತು ಏನೆಲ್ಲ ಆಗಿದೆ ಅಂತ. ನನ್ನ ಜೀವನದಲ್ಲಿ ಜಾಸ್ತಿ ತೃಪ್ತಿ ತಂದದ್ದು ಲೋಕಾಯುಕ್ತದ ಹುದ್ದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಆಗಿದ್ದಕ್ಕಿಂತ ಹೆಚ್ಚು ತೃಪ್ತಿ ತಂದಿದೆ ಅಂತ ಅನ್ಸುತ್ತಾ? ಲೋಕಾಯುಕ್ತ ಹುದ್ದೆಯಲ್ಲಿ ಬಂದ ತೃಪ್ತಿ ಯಾವುದ್ರಲ್ಲೂ ಬಂದಿಲ್ಲ. ಹ್ಮ್ ಜನ ಇವತ್ತಿಗೂ ಕೂಡ ನಿಮ್ಮನ್ನ ನೆನಪು ಮಾಡ್ಕೊಂಡಾಗ್ಲೆಲ್ಲ ಫಸ್ಟ್ ನೆನಪಾಗದೆ ಅವರು ಕರ್ನಾಟಕದ ಲೋಕಾಯುಕ್ತ ಆಗಿದ್ರು ಅಂತ. ಎಲ್ಲಾದ್ರೂ ಹೋಗ್ತಾ ಇದ್ದಾಗ ನಿಲ್ಸ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಆಗ್ಲಪ್ಪ ಅಂತೇನೆ. ಯಾಕಂದ್ರೆ ನೀವು ಲೋಕಾಯುಕ್ತರಾಗಿದ್ದಂತ ಸಂದರ್ಭ, ನಾನಾಗ ಹೈಸ್ಕೂಲ್ ವಿದ್ಯಾರ್ಥಿ, ಹೈಯರ್ ಪ್ರೈಮರಿ ಮತ್ತೆ ಹೈಸ್ಕೂಲ್ ವಿದ್ಯಾರ್ಥಿ. ನಮ್ಮ ಶಾಲೆಗಳಲ್ಲಿ ನ್ಯೂಸ್ ಪೇಪರ್ ನ ಓದಿಸ್ಲಾಗ್ತಿತ್ತು. ಆಗ ನಾವು ಪ್ರತಿದಿನ ಬೇಗ ಹೋಗಿ ನಾವು ನ್ಯೂಸ್ ಪೇಪರ್ ಓದ್ಬೇಕು ಅಂತ ನೋಡ್ತಿದ್ವಿ. ಆಗ ಈ ತರ ಪ್ರಕರಣ ಹಿಂಗ್ ಬರ್ತಿದೆ, ಸಂತೋಷ್ ಹೆಗ್ಡೆ ಅವರು ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ನಾವು ಆಗ್ಲೇ ನ್ಯೂಸ್ ಪೇಪರ್ ಓದ್ತಿದ್ವಿ. ಅವಾಗಿಂದನೂ ಒಂದು ಕ್ಯೂರಿಯಾಸಿಟಿ ಇತ್ತು ನಿಮ್ಮ ಬಗ್ಗೆ ಲೋಕಾಯುಕ್ತರಾದಾಗ ನೀವು ಮಾಡ್ತಿದ್ದೀನ. ಬಟ್ ಒಂದೇನು ಅಂದ್ರೆ, ನೀವು ಲೋಕಾಯುಕ್ತರಾಗ್ತೀರಿ, ನೀವು ಲೋಕಾಯುಕ್ತ ಆಗುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕರ್ಸ್ಕೊಂಡ್ರು ಅಂತ ಹೇಳ್ತೀರಿ. ಆದ್ರೆ ಫೈನಲಿ ಕುಮಾರಸ್ವಾಮಿ ಅವ್ರ ವಿರುದ್ಧವೇ ಕೂಡ ನೀವು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತೀರಿ. ಅಂಡ್ ನೀವ್ ಈಗ ಕೂಡ ಒಪ್ಕೊಂಡ್ರಿ, ನಾನು ಬಿಜೆಪಿ ಸಪೋರ್ಟರ್ ಹೌದು, ಮೋದಿ ಬೇರೆ ಪ್ರಧಾನ ಮಂತ್ರಿಗಳಿಗಿಂತ ಬೆಟರ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ. ಆದ್ರೆ ಅದೇ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಡಿಯೂರಪ್ಪರನ್ನ ಜೈಲಿಗೆ ಕಳಿಸೋದ್ರಲ್ಲೂ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ನೀವೇ. ಈ ಸಂದರ್ಭದಲ್ಲಿ ನಾನು ಒಂದು ಹೇಳಲೇಬೇಕು, ಯಾಕಂದ್ರೆ ನಾನು ನಿಮ್ ಬಗ್ಗೆ ಕ್ವಶನ್ಸ್ ಎಲ್ಲ ನಾನೇ ಫ್ರೇಮ್ ಮಾಡ್ತೀನಿ. ಬಟ್ ಒಂದೇನು ಅಂದ್ರೆ, ಸಂತೋಷ್ ಹೆಗ್ಡೆ ಅವರು ಏನ್ ಆರ್ಗ್ಯೂ ಮಾಡ್ತಾರೆ ಅದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಏನ್ ಆರ್ಗ್ಯೂ ಮಾಡೋಣ ಅಂತ ನಾನು ಆಕ್ಚುಲಿ ChatGPT ಎಲ್ಲ ಗೂಗಲ್ ಮಾಡಿದೆ. ಗೂಗಲ್ ನನಗೆ ಹೇಳಿದ್ದು ಒಂದೇ, ನೀವು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯ ಇಂಟಿಗ್ರಿಟಿಯನ್ನ ಚಾಲೆಂಜ್ ಮಾಡಬೇಡಿ, ಆ ವ್ಯಕ್ತಿಯ ಕನ್ಸಿಸ್ಟೆನ್ಸಿ ಅಥವಾ ಏನಿದೆ ಅವ್ರ ಅಭಿಪ್ರಾಯವನ್ನ ನೀವು ಇದ್ ಮಾಡಿ, ಬಟ್ ಯಾವುದೇ ಕಾರಣಕ್ಕೂ ಇಂಟಿಗ್ರಿಟಿಯನ್ನ ಚಾಲೆಂಜ್ ಮಾಡಬೇಡಿ ಅಂತ. ಏನಕ್ಕೆ ಅಂದ್ರೆ, ನೀವ್ ಅದನ್ನ ಒಪ್ಕೊಂಡ್ರಿ ಬಿಜೆಪಿಗೆ ನನ್ ಬೆಂಬಲ ಇದೆ ಅಂತ. ಆದ್ರೆ ಅದೇ ಬಿಜೆಪಿ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾಗ ನೀವ್ ಏನ್ ಮಾಡ್ಬೋದು ಅಧಿಕಾರದಲ್ಲಿ ಇಟ್ಕೊಂಡು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ತೀರಾ. ಅದೇ ಕಾರಣಕ್ಕೆ ಇಂಟಿಗ್ರಿಟಿ ವಿಚಾರ ಅಂತ ಬಂದಾಗ ಯಾವಾಗಲೂ ಕೂಡ ಪಬ್ಲಿಕ್ ಲೈಫ್ ಅಲ್ಲಿ ನಾನು ಅತಿ ಹೆಚ್ಚು ಅಡ್ಮೈರ್ ಮಾಡುವಂತದ್ದು, ಅಥವಾ ಸಮಾಜದಲ್ಲಿ ಯಾವ್ದಾದ್ರು ಒಂದು ಹೆಸರು ಯಾವಾಗ್ಲೂ ಮುಂಚೆನಲ್ಲಿರುತ್ತೆ ಅಂದ್ರೆ ಸಂತೋಷ್ ಹೆಗ್ಡೆ ಅವರು ಅಂತ ಹೇಳಿ ಡೆಫಿನೆಟ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಬಟ್ ನನ್ಗೊಂದು ಅಳಕು ಏನಕ್ಕೆ ಅಂದ್ರೆ, ಇಷ್ಟೆಲ್ಲ ಗೊತ್ತಿದ್ದು ನಾನೇ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಅಳ್ಕೊ ನಂಗೆ ಸ್ಟಾರ್ಟಿಂಗ್ ಇದೆ ಅಂತ ನಾನು ಅದೇ ಕಾರಣಕ್ಕೆ ಹೇಳಿದ್ದು. ಅಂಡ್ ಸರ್, ಅವತ್ತಿಗೆ ನಿಮ್ಮ ಮೇಲೆ ಹೆಚ್ಚು ಪ್ರೆಷರ್ ಬರ್ಲಿಲ್ವಾ? ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ? ಮುಖ್ಯಮಂತ್ರಿ ವಿರುದ್ಧ ನೀವು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ರಿ. ಕುಮಾರಸ್ವಾಮಿ ಅವರು ಯಾವ ಪ್ರೆಷರ್ ತಂದಿಲ್ಲ ನನ್ನ ಮೇಲೆ. ಓಕೆ, ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಅವರೇ ಈ ಗಣಿಗಾರಿಕೆ ವಿಚಾರಣೆಯನ್ನ ನಂಗೆ ಕೊಟ್ಟದ್ದು. ಅದು ಕೇರಳ ಜಡ್ಜ್ ಮುಂದೆ ಇತ್ತು. ಅದೇ ಅವರಿಂದ ವಾಪಸ್ ಪಡ್ಕೊಂಡ್ಬಿಟ್ಟು ನಂಗೆ ಕೊಟ್ರು. ನನ್ನ ಹತ್ರ ನನ್ನ ಕೇಸ್ ಇದೆ, ನನ್ನನ್ನು ನೋಡ್ಕೊಳ್ಳಿ ಅಂತ ಹೇಳಲಿಲ್ಲ. ಅವ್ರು ತಿಳ್ಕೊಂಡಿರ್ಬೋದು ನಾನು ಕರೆದಿದ್ದೇನೆ, ನಾನೇ ನೇಮಕ ಮಾಡಿದ್ದೇನೆ, ಇವ್ರು ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೇನೋ. ನಾನು ನನ್ನ ಹೆಸರು ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಅವರು. ಇದ್ರಿರ್ಬೋದು, ನಂಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಮಿಕ್ಕಿದ್ದವರೆಲ್ಲ ಪ್ರೆಷರ್ ತಂದಿದ್ದಾರೆ. ಅದೇ ಆ ಹಿನ್ನೆಲೆಯಲ್ಲಿ ನನಗೆ ನನ್ನ ಮೇಲೆ ಆರೋಪ ಕೂಡ ಮಾಡಿದ್ರು ಕುಮಾರಸ್ವಾಮಿ ಅವರು. ನಾನು ಸಾಚಾ ವ್ಯಕ್ತಿ ಅಲ್ಲ, ನಾನು ಮಿಸ್ಟೇಕ್ ಮಾಡಿದೆ ಅವನನ್ನು ಕರ್ಕೊಂಡು ಬಂದು. ಅವನ ರಾತ್ರಿ ವೆಚ್ಚವನ್ನ ಲೆಕ್ಕ ಹಾಕ್ಬೇಕಂತ ನನ್ನ ಮೇಲೆ ಹೇಳಿ. ಏನ್ ರಾತ್ರಿ ವೆಚ್ಚ ಅಂತ ಹೇಳಿ, ರಾತ್ರಿ ವೆಚ್ಚ ಬಹಳ ಇರ್ತದೆ ಬೇರೆ ಬೇರೆ ರೀತಿಯಲ್ಲಿ. ನಾನು ಕ್ಲಬ್ಬಿಗೆ ಹೋಗ್ತೇನೆ, ಅದು ಪೇಪರ್ನ ಬಂದು ನನ್ಗೆ ಹೇಳಿದ ಈ ರೀತಿ ಹೇಳಿದ್ದಾರೆ, ಅದನ್ನ ನಾಳೆ ನಾವು ಪೇಪರ್ ಎಲ್ಲ ಹಾಕ್ತೇವೆ ಅಂತ. ನಾನು ಹೇಳಿದನ್ನು ಕೂಡ ಹಾಕ್ಬಿಡಿ ಅದರಲ್ಲಿ ಅಂತ. ನಾನು ಹೇಳಿದೆ, ನಾನು ಬೆಳಿಗ್ಗೆ 10 ಗಂಟೆಗೆ ಆಫೀಸಿಗೆ ಹೋಗ್ತೇನೆ, 5 ಗಂಟೆವರೆಗೆ ಆಫೀಸಲ್ಲಿ ಇರ್ತೇನೆ, ಕಾರ್ಯಕ್ರಮಕ್ಕೆ ಕರೀತಾರೆ, ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಏನು ಇಲ್ಲದೆ ಇದ್ರೆ ಕ್ಲಬ್ಬಿಗೆ ಹೋಗ್ತೇನೆ, ಮತ್ತೆ ಸೂರ್ಯ ಮುಳುಗೋ ಸಮಯಕ್ಕೆ ಮನೆಗೆ ಬರ್ತೇನೆ. ನನಗೆ ಇರುವುದು ಒಂದು ಫ್ಲಾಟು, ಒಂದು ಕಾರು, ಒಬ್ಳೆ ಹೆಂಡತಿ ಅಂತ ಹೇಳಿದೆ. ಕೇರ್ ಮಾಡಿಲ್ಲ. ನನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ಯಾರು ಏನು ಹೇಳಿದ್ರು ಇಲ್ಲ, ಯಾಕಂದ್ರೆ ಊರಿಗೆ ಗೊತ್ತಿದೆ. ನಿಮಗೆ ಯಾವತ್ತಾನ ಅನ್ಸಿದ್ಯಾ ನಾನು ಹಿಂಗ್ ಮಾಡಬಾರ್ದಿತ್ತು, ಇಲ್ಲೇನೋ ಒಂದ್ ಮಾಡ್ಬಿಟ್ಟು ನಾನು ಅಪ್ರಾಮಾಣಿಕ ಅಂತ ನಿಮಗೆ ಯಾವತ್ತಾದ್ರು ಗಿಲ್ಟಿ ಕಾಡಿದ್ಯಾ? ಆ ತರದೇನು ಇಲ್ಲ, ಯಾವತ್ತೂ ಎಂದೂ ಮಾಡಿಲ್ಲ. ಸಂಶಯ ಅನ್ನೋದು ನನ್ನ ಮನಸ್ಸಲ್ಲಿ ಇರ್ಲಿಲ್ಲ. ಯಾರು ಇನ್ನೊಂದು ಎಷ್ಟು ಪ್ರೆಷರ್ ಬಂದಿರ್ತೀರಿ, ಗವರ್ನರ್ ಪೋಸ್ಟ್ ಬೇಕಾ ನಿಮ್ಗೆ, ಬೇಕಾ ಇದು ಬೇಕಾ ಅಂತ. ಯಾವುದು ಬೇಡ. ನಿನ್ ತಂದೆಯವರಿದ್ದಂತ ಪಕ್ಷ,
ಅವ್ರು ಇದ್ದಿರ್ಬೋದು, ಆದ್ರೆ ಇಂದವ್ರು ಇರಬಾರ್ದು ಪಾರ್ಟಿಯಲ್ಲಿ. ಹ್ಮ್ ಆತ್ಮಸಾಕ್ಷಿ ಇದೆ, ಧೈರ್ಯ ಇದೆ, ಹ್ಮ್ ತಪ್ಪು ಮಾಡಿಲ್ಲ. ನಿಮ್ಮಿಂದ ಎಲ್ರೂ ಕಲ್ತ್ಕೋಬೇಕಾಗಿರೋ ಗುಣಗಳಲ್ಲಿ ಅದು ಕೂಡ ಒಂದು ನಿರ್ಭಯ. 1800ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಹ್ಮ್ ಮಕ್ಕಳ ಹತ್ರ ನಿಮ್ಮಿಂದ ಈ ದೇಶದ ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮಲ್ಲಿ 2 ಮೌಲ್ಯಗಳು ಬೇಕು, ಒಂದು ತೃಪ್ತಿ, ಒಂದು ಮಾನವೀಯತೆ. ಇದು 2 ಇದ್ರೆ ಈ ದೇಶದ ಬದಲಾವಣೆ ಆಗ್ತದೆ. ಬಟ್ ಇವತ್ತಿನ ಜನರಲ್ಲಿ ಅವೆರಡೇ ಇಲ್ಲ ಅಂತ ಅನ್ನಿಸ್ತಿದೆ. ಇವತ್ತು ಜೈಲಿಗೆ ಹೋದವ್ರಿಗೆ ಸಲಾಮ್ ರೀ, ಪ್ರಾಮಾಣಿಕರಿಗೆ ಸಲಾಮ್ ಇಲ್ಲ. ಸೊ ಈ ಸಮಾಜಕ್ಕೆ ನೀವು ಎಷ್ಟೋ ಕೊಡುಗೆಯನ್ನ ಕೊಟ್ಟಿದ್ದೀರಿ, ಆದ್ರೆ ಸಮಾಜ ವಾಪಸ್ ನಿಮಗೇನ್ ಸಲ್ಬೇಕಿತ್ತು ಅದು ಕೊಟ್ಟಿದೆ ಅಂತ ಅನ್ಸುತ್ತೆ. ಜನರ ಪ್ರೀತಿ ಇದೆ ಸಾಕು. ಹ್ಮ್ ಇನ್ನೇನ್ ಬೇಕು? ನಾನು ಚುನಾವಣೆಗೆ ನಿಲ್ಲುವನಲ್ಲ, ನನಗೆ ಮತ ಬೇಡ ಯಾರನ್ನೂ, ನಾನು ಮತ ಕೇಳಕ್ ಹೋಗಲ್ಲ. ಅದೇ ಈಗ ಯಾವಾಗ್ಲಾದ್ರೂ ಅನ್ಸಿದ್ಯಾ ಅವತ್ತೊಂದಿಷ್ಟು ಒಪ್ಕೊಂಡ್ಬಿಟ್ಟಿದ್ರೆ ನನಗೂ ಯಾವ್ದೋ ಒಂದು ಹುದ್ದೆ ಬರ್ತಿತ್ತು, ಇನ್ನೂ ಆರಾಮಾಗಿರ್ಬೋದು ಅಂತ? ನಾನು ಕೂಡ 2011ರಲ್ಲಿ ಲೋಕಾಯುಕ್ತದಿಂದ ನಿವೃತ್ತ ಆದೆ. ಆವಾಗ ನಾನು ಆರ್ಬಿಟ್ರೇಷನ್ ಶುರು ಮಾಡಿದೆ. ಈ ಫೈಲ್ ನೋಡಿರ್ಬೇಕು ನೀವು. ಒಳ್ಳೆ ಆದಾಯ ಇತ್ತು. 2023ರವರೆಗೆ ಆರ್ಬಿಟ್ರೇಷನ್ ಮಾಡಿದೆ. ಬಹಳಷ್ಟು ಸಂಪಾದನೆ ಮಾಡಿದ್ದೇನೆ. ಸರ್, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿಯಾಗಿ ನಿವೃತ್ತರಾದ ನಂತರ ಮಾಡಬಾರ್ದು ಅಂತ ಆರ್ಬಿಟ್ರೇಷನ್ ಮಾಡಬಹುದು. ಓಕೆ, ಕೋರ್ಟ್ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿ ಎಲ್ಲ ಆರ್ಬಿಟ್ರೇಷನ್ ಮಾಡಿದ್ದೇನೆ. ಬಹಳಷ್ಟು ಹಣ ಮಾಡಿದ್ದೇನೆ. ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೇನೆ. ಅದರ ಆದ ಇಂಟ್ರೆಸ್ಟ್ ಅನ್ನ ನನಗೆ ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ತೇನೆ. ನನ್ನ ಖರ್ಚಲ್ಲಿ ₹1 ಯಾರನ್ನು ತಗೊಳ್ಳಿದ್ರೆ ಶಾಲಾ ಕಾಲೇಜಿಗೆ ಹೋಗ್ತೇನೆ. ಮನಸ್ಸಿಗೆ ಬಹಳ ಸಮಾಧಾನ ಆಗ್ತದೆ. ನಂಗೆ ಮಕ್ಕಳಿಲ್ಲ, ಆದ್ರೂ ಖುಷಿಯಾಗಿದ್ದೇನೆ. ಇದೆಲ್ಲ ಹೋದಲ್ಲಿ ಕೊಟ್ಟೋದು, ಅದು ಒಳಗಡೆ ಒಂದಷ್ಟಿದೆ. ನಿಮಗೆ ಸಾಕಾಯ್ತು ಅಂತ ಅನಿಸಿಲ್ವಾ ಓಡಾಡಿದ್ದು? ಇಷ್ಟ ದಿನ ಸಮಾಜಕ್ಕೋಸ್ಕರ ಕೊಟ್ಟೆ, ಈಗ ನಾನೇ ಹುಡಿಕೊಂಡು ಹೋಗ್ತೀನಿ ಈ ವಯಸ್ಸಲ್ಲಿ. ಅಲ್ಲ, ಇತ್ತೀಚೆಗೆ ಸ್ವಲ್ಪ ಅನಾರೋಗ್ಯ ಇದಾಗಿದೆ. ಒಂದು ಫಂಕ್ಷನ್ ನಲ್ಲಿ ಮಾತಾಡ್ತಾ ಇದ್ದಾಗ ಆಸ್ಪತ್ರೆಯಲ್ಲಿದ್ದೆ. ಡಾಕ್ಟರ್ ಹೇಳಿದ್ರು ದೂರ ಹೋಗ್ಬೇಡಿ ಅಂತ. ಎಲ್ಲಿ ಹೋಗ್ತಾ ಇರ್ಲಿಲ್ಲ. ಮೊದಲನೇ ಸಲ ನಾನು ಒಂದು 2 ತಿಂಗಳಲ್ಲಿ ಮನೆ ಬಿಟ್ಟು ಹೋದದ್ದು ಬಿಡದಿ. ಅವತ್ತು ನಾನು ಬಂದಿದ್ದೆ ನಿಮ್ಮ ನೋಡೋಣ ಅಂತ. ಒಟ್ಟು 2 ಬಾರಿ ನಿಮ್ಮ ನೋಡೋಣ ಅಂತ ಬಂದಿದ್ದೆ. ಇನ್ನು ಅವತ್ತಿಂದ ನಾನಿನ್ನು ಯೂಟ್ಯೂಬರ್ ಆಗಿರ್ಲಿಲ್ಲ. 2-3 ವರ್ಷಗಳ ಹಿಂದೆ ವಿಜಯನಗರದಲ್ಲಿ ಟ್ರಿಕ್ಸ್ ಅಕಾಡೆಮಿ ಅಂತ ಹೇಳಿ ಒಂದು UPSC ಅಕಾಡೆಮಿಯನ್ನು ಓಪನ್ ಮಾಡ್ಲಾಗುತ್ತೆ. ಅದ್ರ ಇನಾಗ್ರೇಷನ್ ನೀವು ಬರ್ತೀರಿ. ನಾನು ಕ್ಲಾಸ್ ಮಾಡ್ತಿದ್ದೆ. ನನಗೆ ತುಳಸಿದಾಸ್ ಅವರು ಮೆಸೇಜ್ ಕಳ್ಸಿದ್ರು, ಈ ತರ ಸಂತೋಷ್ ಹೆಗ್ಡೆ ಸರ್ ಅವ್ರು ಬರ್ತಿದ್ದಾರೆ ಅಂತ. ಸೊ ನಿಮ್ಮನ್ನ ನೋಡ್ಬೇಕು ಅಂತ ಅವತ್ತಿಗೆ 2-3 ವರ್ಷಗಳ ಹಿಂದೆನೆ ಬಂದಿದ್ದೆ. ಮತ್ತೆ ಮೊನ್ನೆ ಬಿಡದಿಗೆ ಆಕ್ಚುಲಿ ನಿಮ್ಮ ಕಾಂಟ್ಯಾಕ್ಟ್ ಅನ್ನು ತೆಗೆದುಕೊಳ್ಬೇಕು ಅಂತ ಬಂದೆ, ಆದ್ರೆ ಅಲ್ಲಿ ಸಿಗ್ಲಿಲ್ಲ. ಬಟ್ ಬೇರೆ ಮೂಲಗಳಿಂದ ನಾನು ಅದನ್ನ ಪಡ್ಕೊಂಡೆ. ಆದ್ರೆ ಒಂದೇನಂದ್ರೆ ನನಗನ್ಸೋದು, ನಿಮಗದು ಅನ್ನಿಸ್ತಾ ಇರ್ಬೋದು, ಬಟ್ ನನಗನ್ಸೋದು ಸಮಾಜದಲ್ಲಿ ಇವತ್ತಿಗೆ ಯಾರೆಲ್ಲ ಅನ್ಯಾಯ ಮಾಡ್ತಿದ್ದಾರೆ, ಅಕ್ರಮ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾನೇ ನನ್ನ ಸ್ಟೂಡೆಂಟ್ಸಿಗೆ ಮಾತಾಡ್ಬೇಕಾದ್ರೆ ಸಂತೋಷ್ ಹೆಗ್ಡೆ ಅವ್ರ ಬಗ್ಗೆ ಕೇಳಿದ್ದೀರಾ ಅಂದಾಗ, ಇನ್ನು ಈಗ ಬರ್ತಿರುವಂತ ಯುವಕರಿಗೆ ಇಲ್ಲ ನಾನು ಕೇಳಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ನಾನು ಆ ಟೈಮಲ್ಲಿ ಏನೋ ನ್ಯೂಸ್ ಪೇಪರ್ ಓದ್ತಿದ್ದೆ, ನನಗೇನೋ ಇಂಟ್ರೆಸ್ಟ್ ಇತ್ತು ರಾಜಕಾರಣ, ನಾನು ನೋಡಿದಕ್ಕೆ ನನಗೆ ಗೊತ್ತಿರ್ಬೋದು. ಆದ್ರೆ ಇಂದಿನ ಜನರೇಷನ್ ಯಾವ ರೀತಿ ಗೊತ್ತಲ್ಲ, ಈ ಜನರೇಷನ್ಗೆ ಇನ್ನು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಜನರೇಷನ್ ಮಾತ್ರ ಅಲ್ಲ, ಮುಂದಿನ ಯಾವುದೇ ಜನರೇಷನ್ ಆಗಿರ್ಲಿ, ಭ್ರಷ್ಟಾಚಾರದ ವಿರೋಧ ಯಾವ್ದಾದ್ರು ಅತಿ ದೊಡ್ಡ ಹೋರಾಟ ಮಾಡಿರುವಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರು ಅನ್ನೋದಾದ್ರೆ ಅದು ಮುಂದೆನೂ ಕೂಡ ಸಂತೋಷ್ ಹೆಗ್ಡೆ ಅಂತೇಳಿ ಜನ ನೆನಪಿಸ್ಕೊಳ್ಳಿ ಅಂತ ಕೂಡ ನಾನು ಆಶಯಿಸ್ತೀನಿ. ಸರ್, ಇತ್ತೀಚೆಗೆ ನೀವು ಅದನ್ನ ಮಾತಾಡ್ಬೋದು ಅಥವಾ ಮಾತಾಡದೇ ಇರ್ಬೋದು, ಯಾಕಂದ್ರೆ ನನಗೂ ಬೇಜಾರಾಗುತ್ತೆ ಅದನ್ನ ಕೇಳಿದಾಗ. ಬಿಕಾಸ್ ನಾನು ಯಾರೋ ಒಬ್ಬ ವ್ಯಕ್ತಿಯನ್ನ ಅಷ್ಟು ಅಡ್ಮೈರ್ ಮಾಡ್ತಿದ್ದೀನಿ ಅಂದ್ರೆ ಸುಮ್ಮನೆ ಅಂತ ನಾವು ಮಾಡ್ಲಿಕ್ಕೆ ಆಗಲ್ಲ. ನಮಗೂ ಒಂದಿಷ್ಟು ಬುದ್ಧಿವಂತಿಕೆ ಅಂತ ಕೊಟ್ಟಿದ್ರೆ ನಾವು ಒಂದಿಷ್ಟು ನೋಡ್ತೀವಿ, ಈ ವ್ಯಕ್ತಿ ನಿಜ ಹೇಳ್ತಾನೆ, ಈ ವ್ಯಕ್ತಿ ಸುಳ್ಳು ಹೇಳ್ತಾನೆ, ಈ ವ್ಯಕ್ತಿ ನಿಜವಾಗ್ಲೂ ಇದೇ ರೀತಿ ಬದುಕಿದಾರ, ಆ ರೀತಿ ಎಲ್ಲ ನಾವು ನೋಡ್ತೀವಿ. ಆದ್ರೆ ಇತ್ತೀಚೆಗೆ ರಿಸರ್ವೇಶನ್ ಬಗ್ಗೆ ಒಂದು ಮಾತನ್ನ ಆಡ್ತೀರಿ. ಆಗ ಸಮಾಜದಲ್ಲಿ ಯಾರೋ ಒಂದಿಷ್ಟು ಜನ ಅವ್ರೇನು ನಿಮ್ಮ ಸಾಧನೆಯಲ್ಲಿ ಅವ್ರು ಯಾರು .1 ಅಷ್ಟು ಕೂಡ ಏನು ಮಾಡಿಲ್ಲ, ಆದ್ರೆ ಅವ್ರು ನಿಮ್ಮನ್ನ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡ್ರ ಅಥವಾ ನೀವ್ ಅದನ್ನ ಆ ಸಮುದಾಯ ಅವ್ರ ವಿರುದ್ಧ ಮಾತಾಡಿದ್ರೆ ಅದನ್ನ ಯಾವಾಗ್ಲೂ ಟೀಕೆ ಮಾಡ್ತಾರೆ. ಅದರಿಂದ ನಾನು ನಿಮ್ಗೆ ಹೇಳ್ತೇನೆ, ನಂದೇನಾದ್ರೂ ಇದರಲ್ಲಿ ವೈಯಕ್ತಿಕ ಲಾಭ ಅಥವಾ ವೈಯಕ್ತಿಕ ಫೀಲಿಂಗ್ ಇದೆ ಅಂತ ನೋಡಿ. ಸರ್,
ನಮ್ಮ ಸಂವಿಧಾನವನ್ನು ತಯಾರು ಮಾಡಿದಾಗ ಒಂದು ಬಹಳ ಮುಖ್ಯವಾದ ಇದನ್ನು ಚರ್ಚೆ ಮಾಡಿದ್ದೇನೆಂದ್ರೆ, ಸರಿಸಮಾನತೆಯಲ್ಲಿ ಒಂದು ಗುಂಪಿಗೆ ಬೇರೆನೇ ಟ್ರೀಟ್ಮೆಂಟ್ ಇರಬಾರ್ದು ಅಂತ ಇದೆ. ನೋ ಪ್ರಿವಿಲೇಜಸ್ ಶಲ್ ಬಿ ಗಿವನ್ ಟು ಎನಿ ಸೆಕ್ಷನ್ ಆಫ್ ದ ಸೊಸೈಟಿ. ಆರ್ಟಿಕಲ್ 14 ಪ್ರಕಾರ ತಾರತಮ್ಯ ಇರಬಾರ್ದು ಅಂತ ಇದೆ. ಆ 14 ಲ್ಯಾಂಗ್ವೇಜ್ ಅನ್ನು ತಯಾರು ಮಾಡ್ತಾ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ಬೇಸಿಕ್ ಫಂಡಮೆಂಟಲ್ ಫೀಚರ್ ಇಸ್ ನಾಟ್ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಎನಿ ಗ್ರೂಪ್ಸ್. ಬಟ್ ಐ ಹ್ಯಾವ್ ಒನ್ ಪ್ರಾಬ್ಲಮ್. ನನ್ನ ಸಮುದಾಯದವರು ದಶಕಗಳಿಂದ ವಿದ್ಯೆಯಿಂದ ದೂರ ಇಟ್ಟಿದ್ದಾರೆ ಅವರನ್ನು. ಅದರಿಂದ ನಮಗೆ ಸರ್ಕಾರದ ಕೆಲಸಕ್ಕೆ ಹೋಗಕ್ಕಾಗಲ್ಲ. ಸ್ವಲ್ಪ ಸಮಯದವರೆಗೆ 10 ವರ್ಷಕ್ಕೆ ಒಂದು ರಿಸರ್ವೇಶನ್ ಮಾಡಿಕೊಡಿ. ಅಷ್ಟೊತ್ತಿಗೆ ನಮ್ಮ ಇತರ ಸಮುದಾಯದ ಇತರ ವ್ಯಕ್ತಿಗಳೆಲ್ಲ ವಿದ್ಯೆಗೆ ಬರ್ತಾರೆ. 10 ವರ್ಷದ ನಂತರ ಬೇಡ ಅಂತ ಹೇಳಿದ್ರು. ಅದನ್ನ ನಂಬಿ ದೊಡ್ಡ ತಾರತಮ್ಯ ಮಾಡಿದ್ದು ಈ ರಿಸರ್ವೇಶನ್. ಓಕೆ, ಒಂದು ಗುಂಪಿಗೆ ಬೇರೆ ಸಿಸ್ಟಮ್, ಕ್ವಾಲಿಫಿಕೇಶನ್ ಎಲ್ಲ ಒಂದೇ, ಬಟ್ ಅಪಾಯಿಂಟ್ಮೆಂಟ್ ಆಗುವಾಗ ಅವರಿಗೆ ಒಂದು ಗುಂಪಿಗೆ ಇಷ್ಟು ಪರ್ಸೆಂಟ್ ಅಂತ ಮೀಸಲಾತಿ ಇಟ್ಟು ಅವರಿಗೆ ಮಾತ್ರ ಅದು, ಇದನ್ನ ಯಾರಿಗೂ ಹೇಳಿಲ್ಲ. ಇದು ಆರ್ಟಿಕಲ್ 14ಗೆ ವಿರುದ್ಧವಾದದ್ದು. ಓಕೆ, ಆದರೂ ಕೂಡ ಅಂಬೇಡ್ಕರ್ ಅವರ ಮಾತನ್ನ ಕೇಳಿ ಅದಕ್ಕೊಂದು ಎಕ್ಸೆಪ್ಷನ್ ಮಾಡಿದ್ರು, ಬರೀ SC/ST ಅವರಿಗೆ ಮಾತ್ರ. ಈಗ 10 ಹೋಗಿ 60 ವರ್ಷ ಆಯ್ತು, ಇನ್ನು ಮುಂದುವರಿತಾ ಇದೆ. 8ನೇ ತಿದ್ದುಪಡಿ 23, 45, 62, 79, 95, 104 ಒಟ್ಟು 80 ವರ್ಷಗಳ ಕಾಲ ವಿಸ್ತರಣೆ ಮಾಡ್ಕೊಂಡು ಬಂದ್ರು. ಹೌದು, 50ರಿಂದ ಶುರು ಆಗಿದ್ದು. ಇವಾಗ ಯಾವ ಜಸ್ಟಿಫಿಕೇಶನ್ ನಿಮ್ಗಿದೆ? ಇಷ್ಟು ವರ್ಷ ಆದ್ರೂ ಕೂಡ ನಾವು ಇನ್ನೂ ಅಲ್ಲೇ ಇದ್ದೇವೆ ಅಂತ ಹೇಳ್ತಿರಲ್ಲ, ಯಾವ ಕಾರಣಕ್ಕೆ? ಅಂದ್ರೆ ಇದು ಪರ್ಮನೆಂಟ್ ಆಗ್ತದೆ ಮುಂದಕ್ಕೆ, ಎಷ್ಟು ವರ್ಷ ಆದ್ರೂ ಅವರೇ ಆಗ್ತಾರೆ. ಎರಡನೇದಾಗಿ, ಇವತ್ತು ಹೋರಾಟ ಮಾಡುವವರು ನನ್ನ ಮಾತಿಗೆ ವಿರುದ್ಧ, ಅವರು ನಿಜವಾದ SC/ST ಗ್ರೂಪಿಗೆ ಕೆಳಮಟ್ಟದಲ್ಲಿರುವವರಿಗೆಲ್ಲ. ಇವತ್ತು ಆ ರಿಸರ್ವೇಶನ್ ಅಲ್ಲಿ ಸೆಲೆಕ್ಟ್ ಆಗುವವರು IAS ಅಧಿಕಾರಿಗಳ ಮಕ್ಕಳು, ಹೌದು, ಹೈಕೋರ್ಟ್ ಜಡ್ಜ್ರ ಮಕ್ಕಳು, ಮಂತ್ರಿಗಳ ಮಕ್ಕಳು, ಅಧಿಕಾರದಲ್ಲಿ ಹಣ ಮಾಡಿದವರ ಮಕ್ಕಳು. ಹಿಂದೆ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದವನು ಇವತ್ತು ಅದೇ ಮಾಡ್ತಾ ಇದ್ದಾನೆ. ಈ ರೀತಿ ಅವರಲ್ಲೇ ಇದ್ದಾರೆ. ಆದ್ರೆ ಮಿಕ್ಕಿದವರ ಪರವಾಗಿ ಹೆದರಿಸಕ್ಕೆ ನಿಂತವರು ಬೇರೆ ಇದರಲ್ಲಿ ಇದ್ದಾರೆ. ಇವಾಗ ನಾನು ಹೇಳೋದೇನೆಂದ್ರೆ, ನೀವು ಇನ್ನೂ ಅದೇ ಪ್ರಿನ್ಸಿಪಲ್ ಹೇಳ್ತೀರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಳ್ಳಿ. ಆದ್ರೆ ಅದರ ಬೆನಿಫಿಟ್ ಅನ್ನ ಆರ್ಥಿಕವಾಗಿ ಯಾರು ಬೆನಿಫಿಟ್ ಬಂದಿಲ್ವೋ ಅವ್ರ ಮಕ್ಕಳಿಗೆ ಕೊಡಿ. ಓಕೆ, ಅಂದ್ರೆ ಅವ್ರು ಪಾಸ್ ಆಗ್ಬೇಕು, ಇಲ್ಲದಿಲ್ಲ. ಇವರಿಗೆ ಕೊಟ್ಟಿರೋದು ಮಂತ್ರಿಗಳ ಮಕ್ಕಳಿಗೆ, ನ್ಯಾಯಾಧೀಶರ ಮಕ್ಕಳಿಗೆ ಏನ್ ನ್ಯೂನತೆ ಇದೆ ಇವತ್ತು? ಅವ್ರು ಕೂಡ ಅದೇ ಟ್ಯುಟೋರಿಯಲ್ಗೆ ಹೋಗ್ತಾರೆ, ಅವ್ರ ಕ್ವಶನ್ ಪೇಪರ್ ಸಿಗ್ತದೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಸೆಲೆಕ್ಟ್ ಆಗ್ತಾರೆ. ಅವ್ರು ಅಲ್ಲೇ ಇದ್ದಾರೆ, ಅಲ್ಲಿದ್ದವರು. ಅವರನ್ನು ಮೇಲ್ ತರುವ ಪ್ರಯತ್ನ ಯಾರೂ ಮಾಡಿಲ್ಲ, ಅಂಬೇಡ್ಕರ್ ಒಬ್ರು ಬಿಟ್ಟು. ಸೊ ಇವತ್ತು ಈಕ್ವಲ್ಸ್ ನಡುವೆ ರಿಸರ್ವೇಶನ್. ವಾಟ್ ಇಸ್ ಜಸ್ಟಿಫಿಕೇಶನ್? ನಾನು ಹೇಳ್ತೇನೆ, ಬೇಡ, ಇದನ್ನ ಇನ್ಯಾರಿಗೆ ಕೊಡೋದು ಬೇಡ, ನಿಮ್ಮವ್ರಿಗೆ ಕೊಡಿ. ಆದ್ರೆ ಆರ್ಥಿಕವಾಗಿ ಹಿಂದೆ ಇದ್ದವ್ರಿಗೆ, ಯಾರಿಗೆ ಮಕ್ಕಳಿಗೆ ಕಷ್ಟಪಟ್ಟು ಡಿಗ್ರಿ ಕೊಡಿಸಿದಾರೋ ಅವ್ರಿಗೆ ಕೊಡಿ. ಅದ್ರ ಬಗ್ಗೆ ಮಾತಾಡಲ್ಲ ನಾವು. ಹರಿಜನರೇ ಆಗಿರ್ಬೇಕು. ಇವ್ರು ನೋಡಿ, ಇವರಪ್ಪ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದ ರಿಸರ್ವೇಶನ್ ಇಂದ, ಅವನು ರಿಸರ್ವೇಶನ್ ಅಲ್ಲಿ ಬಂದವರಲ್ಲ. ನಾನು ಅಷ್ಟೇ ಆಗಿದ್ದೇನೆ. ಇವಾಗ ಅದನ್ನು ತೆಗಿಬೇಕಂತಾರೆ. ಈ ವಯಸ್ಸಲ್ಲಿ ಆ ತರದ ಆರೋಪಗಳನ್ನ ಕೇಳಲಿಕ್ಕೆ ಬೇಜಾರಾಗ್ತದೆ. ಆದ್ರೆ ಸಮಾಜಕ್ಕೆ ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿರುವಂತ ವ್ಯಕ್ತಿ ಬಗ್ಗೆ ಯಾವ್ದೋ ಒಂದು ಚಿಕ್ಕ ಕಾರಣಕ್ಕೆ ಅವರನ್ನು ಯಾರು ನಿಲ್ಸುದು ಸ್ವಾಮಿ? ನಾನು ಓದಿದೆ ಇದೆಲ್ಲ ಬಂದದ್ದನ್ನ. ಯಾರೋ ಹೇಳಿದ್ರು, ಸುಮ್ಗೀರಪ್ಪ ನೀವು ಈ ಕಾಲದಲ್ಲಿ ಯಾಕೆ ಇದು ಮಾಡ್ತೀರ ಅಂತ. ನಾನು ಹೇಳಿದೆ, ನಾನು ಹೇಳುದಾದ್ರೆ ಹೇಳಿದಾಯ್ತಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿತ್ತು, ಅನ್ಯಾಯ ಅನ್ನೋದು ಇಲ್ಲೂ ಬರ್ತದೆ.
ಅವ್ರು ಹೇಗೆ ಇಟ್ಕೊಳ್ರಿ ಅಂದ್ರೆ ಅದಕ್ಕೆ ಮಾತಾಡಲ್ಲ. ಓಕೆ. ನಿಜವಾಗ್ಲೂ ಇವ್ರು ಹಿಂದೆ ಇದ್ದವರು ಸಪೋರ್ಟ್ಗೆ ಇದ್ದಿದ್ರೆ ಸರಿ ಅದೇ ಮಾಡಿ, ಅವರಿಗೆ ರಿಸರ್ವೇಶನ್ ಕೊಡಿ. ಅಲ್ಲಿಂದ ಹೊರಗೆ ಬಂದವರು ಇದ್ದಾರೆ, ಈ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ಅವ್ರ ಮಕ್ಕಳಿಗೆ ಅವರು ಇನ್ನೂ ಕಲಿಯೋದಿದ್ರೆ ಅದು ತಪ್ಪು ಅವ್ರದ್ದು. ಸರ್ ಒಂದೇನು ಅಂದ್ರೆ ನೀವು ಮಾತಾಡ್ಬೇಕಾದ್ರೆ ಇವತ್ತಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಯಾವ್ದೋ ಒಂದೇ ಒಂದು ಕ್ಲಿಪ್ ಅನ್ನ ಮಾತ್ರ ಅವರು ಕಟ್ ಮಾಡಿ ಅದನ್ನ ಹಾಕಿ ಹೇಳ್ತಾರೆ. ಆ ಕಾರಣಕ್ಕೆ ಬೇಕಂತಲೇ ಆ ವಿಷಯದ ಬಗ್ಗೆ ನೀವು ಪೂರ್ತಿ ಮಾತಾಡಿದಾಗ ನಿಮ್ಮ ಅನಿಸಿಕೆ ನಿಜವಾಗ್ಲೂ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತಾನೆ ನಾನು ಹೇಳಿದ್ದೇನೆ ಸ್ವಾಮಿ. ಓಕೆ, ಈ ಮಾತು ಹೇಳಿದ್ದೇನೆ. ಅದು ಬಂದದ್ದು ಹೇಗೆ ಅಂದ್ರೆ ಇವಾಗ ಲೇಡೀಸ್ ರಿಸರ್ವೇಶನ್ ಬಂದಿದೆ ಪಾರ್ಲಿಮೆಂಟ್ಗೆ. ನಾನೇ ನೀವಾಗಿ ನಿಮ್ಗೆ ಹೇಳ್ತೇನೆ, ಇಲ್ಲ ನಾವು ಅಡಿಗೆ ಮನೆಯಲ್ಲಿ ಇದ್ದವರು. ಹೌದು, ನೀವು 16 ವರ್ಷ ಒಬ್ಳು ಮಹಿಳೆ ಪ್ರಧಾನಮಂತ್ರಿ ಆಗಿದ್ರು, ನಿಮ್ಗೂ ಆಗ್ಬೋದಿತ್ತು. ಇಲ್ಲ ಗಂಡಸರಿಗೆ ಹೆಂಗಸರು ದೂರ ಇರ್ಬೇಕಂತ, ಗಂಡಸರಿಗೆ ಹೆಂಗಸರು ಇದೇ ಆಗುದು. ನಾಳೆ ಲೇಡೀಸ್ಗೆ ರಿಸರ್ವೇಶನ್ ಇಟ್ಟರೆ ಇವತ್ತಿನ MLA ಹೆಂಡತಿ ಚುನಾವಣೆಯಲ್ಲಿ ನಿಲ್ಲುವುದು, ಮಿಕ್ಕಿದ ಯಾರಿಗೆ ಸಿಗಲ್ಲ ಅದು. ಅದೇ ವ್ಯವಸ್ಥೆ ಇವತ್ತಿಗೆ ಪಂಚಾಯತಿಯಲ್ಲಿ ಸತಿ ಸರ್ಪಂಚ್ ಅಂತ ಹೇಳಲಾಗುತ್ತೆ, ನಿಲ್ಸೋದು ಅವರ ಹೆಂಡತಿಯನ್ನ ನಿಲ್ಲಿಸಲಾಗುತ್ತೆ. ಆದ್ರೆ ರಾಜಕಾರಣವೆಲ್ಲವೂ ಕೂಡ ಅವರ ಪತಿ, ಅವರ ಮಕ್ಕಳು ಮಾಡುದು. ಅದಕ್ಕೂ ಇವತ್ತು ಬೆಳಿಗ್ಗೆ ಒಂದು ಬಂದಿದ್ರು ಪಾಡ್ಕಾಸ್ಟ್ಗೆ, ನಾನು ಹೇಳಿದೆ, ನಾನು ಅದನ್ನ ಇನ್ನು ಮಾತಾಡಲ್ಲ ಅಂತ ಸುಮ್ಗಿರ್ತಿದೆ. ಅದು ಇಲ್ಲ ಆಗುದು, ಏನಾದ್ರೂ ಮಾಡ್ಕೊಳ್ಳಿ, ಏನು ಮನೆ ಹತ್ರ ಬಂದು ಪ್ರತಿಭಟನೆ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು, ಆದ್ರೆ ಆಗ್ಲಿ. ನನ್ನ ಮನಸ್ಸಿಂದ ನಾನು ಹೇಳಿದ್ದೀನಿ, ಇದನ್ನ ಯಾರು ಪರವಾಗಿ ನಾನು ಮಾತಾಡಿದಲ್ಲ. ನಾನೇ ಹೇಳ್ತೇನೆ, ಆ ರಿಸರ್ವೇಶನ್ ಇರ್ಲಿ, ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು, ಮಿಕ್ಕಿದವ್ರಿಗೆ ಹೋಗಬಾರ್ದು ಅಂತ. ಸರ್ ಒಂದೇನು ಅಂದ್ರೆ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಇದರಲ್ಲಿ ನನ್ನ ವೈಯಕ್ತಿಕ ಏನಾದ್ರೂ ಹಿತಾಸಕ್ತಿ ಇದೆಯಾ ಇಲ್ವಾ ನಿಮ್ಗೆ ಅನ್ಸುತ್ತಾ ಹೇಳಿ ಅಂತ. ನೀವ್ ಇದನ್ನ ಏನ್ ವಾದ ಮಾಡ್ತಿದ್ರ ನಾನು ಅದಕ್ಕೆ ಸಂಪೂರ್ಣ ಒಪ್ಕೊಳ್ತೀನಿ. ಬಿಕಾಸ್ ನಾನು ಆಗಾಗ ಕೆಲವೊಂದು ಟಿವಿ ಡಿಬೇಟ್ ಗಳಲ್ಲಿ ಭಾಗಿಯಾಗ್ತಿರ್ತೀನಿ. ನನ್ನ ಸೋಶಿಯೋ ಪೊಲಿಟಿಕಲ್ ಅನಲಿಸ್ಟ್ ಅಂತ ಅನ್ಕೊಂಡ ನನಗೆ ಅನ್ಸೋದೇನು ಅಂದ್ರೆ, ಇವತ್ತಿಗೆ SC STಗಳು ಇನ್ನೂ ಕೂಡ ತುಂಬಾ ಜನ ಮುಂದಕ್ಕೆ ಬಂದಿಲ್ಲ ಅನ್ನೋದಾದ್ರೆ ಅದಕ್ಕೆ ಕಾರಣ ಬೇರೆ ವರ್ಗದವರಲ್ಲ, ಅದಕ್ಕೆ ಕಾರಣ ಅದೇ ವರ್ಗದವರು. ಕಾರಣ ಯಾರು ಒಂದಲ್ಲ ಎರಡು ಆಯ್ತು ಅವ್ರ ರಿಸರ್ವೇಶನ್ ಪಡಿತಾರೆ ಅನ್ನೋದಾದ್ರೆ ಯಾವ್ದೋ ಒಂದು ಜನರೇಷನ್ ಅಥವಾ 2 ಜನರೇಷನ್ ಪಡೀಲಿ, ಆದ್ರೆ ಯಾರು ರಿಸರ್ವೇಶನ್ ಪಡೆದು ಉನ್ನತ ಹುದ್ದೆಗೆ ಹೋಗ್ತಾರೆ ಅವ್ರ ಮಗನೇ ಮತ್ತೆ ಚೆನ್ನಾಗಿ ಶಿಕ್ಷಣ ಪಡಿತಾರೆ, ಮತ್ತೆ ಅವನೇ ಹೋಗ್ತಾನೆ, ಮತ್ತೆ ಅವನೇ ಹೋಗ್ತಾನೆ, ಮತ್ತೆ ಅವನೇ ಹೋಗ್ತಾನೆ. ಆದ್ರೆ ನಿಜವಾಗ್ಲೂ ಯಾರಿಗೆ ತಲುಪಬೇಕು ಅದು ಇದುವರೆಗೂ ತಲುಪಿಲ್ಲ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಆ ವಿಷಯವನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಲಿಕ್ಕೆ ಹೇಳಿದಾಗ ಈ ರೀತಿಯ ಮಾತುಗಳು ಮಿಕ್ಕಿದವರು ಹಣ ತಗೊಳ್ತಾರೆ, ಅವ್ರ ಪರವಾಗಿ ಸಪೋರ್ಟ್ ಮಾಡ್ತಾರೆ. ಇವತ್ತಿಗೆ ಕ್ರೀಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್ ಇದೆ, OBCಗಳಲ್ಲಿ ಕ್ರೀಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್ ಇದೆ, ಆದ್ರೆ SC STಗಳಲ್ಲಿ ಕ್ರೀಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ನಾನು ಎಂದೂ ಕೂಡ ಒಂದು ಗುಂಪಿನವರ ವಿರುದ್ಧ ಹೋರಾಟ ಮಾಡಿದವನಲ್ಲ. ಯಾಕಂದ್ರೆ ಅದು ಅವ್ರದ್ದು ವಿಚಾರ. ಆದ್ರೆ ಸಮಾಜದ ಅನ್ಯಾಯದ ಬಗ್ಗೆ ನಾನು ಬಹಳಷ್ಟು ಮಾತಾಡಿದ್ದೇನೆ. ಅದರಲ್ಲಿ ಇದು ಒಂದು ಇತ್ತೀಚೆಗೆ ಶುರು ಮಾಡಿದೆ ಅದು ಕೂಡ. ಅಲ್ಲ, ಅದು ಪ್ರಾಬ್ಲಮ್ ಆಗ್ತಿರೋದು ನೀವು ಬ್ರಾಹ್ಮಣ ಸಮುದಾಯದಿಂದ ಬಂದಿರೋದಕ್ಕೇನೆ ಆ ರೀತಿ ಆಗ್ತಿದೆ ಅಂತ. ಓಕೆ, ನಾನು ಬಂಟ ಸಮುದಾಯದವನು. ಬಂಟರ್, ಓಕೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಮಾತಾಡುವವರು. ನಾವು ವ್ಯವಸಾಯದವರು. ಓಕೆ. ನನ್ನ ತಂದೆಯವರು ಮಾತ್ರ ಅವ್ರ ಕುಟುಂಬದಲ್ಲಿ ಒಬ್ಬರೇ ಗ್ರಾಜುಯೇಟ್ ಆಗಿಬಿಟ್ಟು ಮತ್ತೆ ಲಾ ಪ್ರಾಕ್ಟೀಸ್ ಮಾಡಿದ್ರು. ನಮ್ಗೆಲ್ಲ ವಿದ್ಯೆ ಕೊಟ್ಟಿದ್ದಾರೆ ಅವರು. ನಮಗೇನು ಯಾವ ವ್ಯವಸಾಯದ ಜಮೀನಿಲ್ಲ, ಏನಿಲ್ಲ. ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾಗ ಅವ್ರ ಸಂಬಳ 4,000. ಓಕೆ. ಏನು ಹೋದ ಸೆಂಚುರಿಯಲ್ಲೆಲ್ಲ, ಇದೇ ಸೆಂಚುರಿಯಲ್ಲಿ 1973 ಅವರು ರಿಸೈನ್ ಆಗಿದ್ರು. 500 ರೂಪಾಯಿ ಪೆನ್ಷನ್ ಅವರಿಗೆ. ಅವತ್ತಿಗೆ ಅದೇ ದೊಡ್ಡದಲ್ಲ. ಅದೇ ಇದು ಖಂಡಿತ. ಆದ್ರೆ ಕೊಡುವಾಗ ದೊಡ್ಡದಿತ್ತು, ಮತ್ತು ದೊಡ್ಡದಾಗಿಲ್ಲ, ಅದನ್ನು ಬದಲಾಯಿಸ್ಲಿಲ್ಲ. ತಂದೆಯವರು ಏನು ಆಸ್ತಿ ಮಾಡಿಲ್ಲ. ಎಲ್ಲಿ ಒಂದು BDA ಸೈಟ್ ಇತ್ತು, ಅದನ್ನ ಮಾರ್ಬಿಟ್ರು ಅವರು. ಮತ್ತೆ ಹಳ್ಳಿಯಲ್ಲಿ ಹೋಗಿ ಸೆಟ್ಲ್ ಆಗಿದ್ರು. ಓಕೆ. ಒಂದು ಸಂಪೂರ್ಣ ಜೀವನವನ್ನ ಜೀವಿಸಿದಿರಿ ಅಂತ ಅನ್ಸುತ್ತಾ? ತೃಪ್ತಿ ಇದೆಯಾ? ಇದೆ, ಖಂಡಿತ. ನಂಗೆ ಕೊಟ್ಟಷ್ಟು ದೇವರು ಬಹಳ ಜನತೆ ಕೊಟ್ಟಿಲ್ಲ. ನಾನು ಅದಕ್ಕೆ ತೃಪ್ತಿ ಅನ್ನೋದು ನನ್ನಲ್ಲಿ ಅಲ್ಲಿದೆ. ಯಾವುದೇ ಒಂದು ಹುದ್ದೆಗೆ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ನೀವೇ ತೃಪ್ತಿ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೆ ನಾನು ನಿಮಗೆ ಕೇಳ್ತಿದ್ರಿ ನಿಮ್ಮ ಜೀವನದಲ್ಲಿ ನಿಮಗೆ ತೃಪ್ತಿ ಇದೆಯಾ ಅಂತ. ಇಲ್ಲ, ನಾನು ಯಾವಾಗ್ಲೂ ಹೇಳ್ತೇನೆ, ಮನಸ್ಸಿಗೆ ಬೇಜಾರಾದರೆ ಪ್ರಯತ್ನ ಮಾಡಿದೆ ನನಗೆ ಏನಾಗಿಲ್ಲ ಅಂತ ಸ್ವಲ್ಪ ತಿರುಗಿ ಹಿಂದ್ಗಡೆ ನೋಡಿ, ಎಷ್ಟು ಕೋಟಿ 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 ಜನರು ನಿಮ್ಗಿಂತ ಕೆಳಗಿದ್ದಾರೆ. ಒಂದು ಊಟ ಮಾಡಿ ಬದುಕುವವರು ಎಷ್ಟು ಜನ ಇದ್ದಾರೆ.
ನನ್ಗೆ ಸಿಕ್ಕಿದವ್ರಿಗೆ ಸಿಗ್ಲಿಲ್ಲಲ್ಲ. ಅದರಿಂದ ನಾವು ದೇವರಿಗೆ ನಮಸ್ಕಾರ ಮಾಡ್ಬೇಕು, ಇಷ್ಟಾದ್ರೂ ಕೊಟ್ಟಿದ್ದೀವಿ ಅಂತ. ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಸಂತೋಷ್ ಹೆಗ್ಡೆ ಅವರು ಭ್ರಷ್ಟಾಚಾರದ ವಿರುದ್ಧ ಏನು ಹೋರಾಟ ಮಾಡ್ತಾರೆ, ಅವರ ಇಂಟಿಗ್ರಿಟಿ ಏನಿದೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಈ ಒಂದು ವಯಸ್ಸಿನಲ್ಲಿ ಕಾರಣ ಇವತ್ತಿಗೆ 60 ವರ್ಷ 70 ವರ್ಷ ಬದುಕೋದೇ ಕಷ್ಟ ಇದೆ. ಅಂಥದ್ರಲ್ಲಿ 86 ವರ್ಷ ಈಗಾಗಲೇ ಕೆಲವೊಂದೆಲ್ಲ ಮರಿತಾ ಇರುವಂತ ಸಂದರ್ಭ. ಈ ಸಂದರ್ಭದಲ್ಲೂ ಕೂಡ ಇವತ್ತಿಗೆ ಸಮಾಜದ ಕುರಿತಾಗಿ ಮಾತಾಡ್ತಾರೆ. ಜೊತೆಲಿ ಅವ್ರಿಗೆ ಹುಷಾರಿಲ್ಲ ಅನ್ನೋದಾದ್ರೂ, ಮೊನ್ನೆ ಬಿಡದಿ ಟೌನ್ಶಿಪ್ ನ ವಿಚಾರಕ್ಕೆ ರೈತರು ಕರೆದ್ರು ಅನ್ನೋ ಕಾರಣಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾರೆ ಅನ್ನೋದಾದ್ರೆ, ಅವ್ರು ಇವತ್ತಿಗೂ ಕೂಡ ಸಮಾಜದ ಏನೋ ಕೊಡ್ಬೇಕು. ಆ ಕಾರಣಕ್ಕೆ ಅವ್ರು ಇವತ್ತಿಗೆ ಯಾವ್ದಾದ್ರು ಒಂದು ಶಾಲೆಗಳಲ್ಲಿ ಕರೆದಾಗ ಆ ಶಾಲೆಗೆ ಹೋಗ್ತಾರೆ. ಅಂಡ್ ಅವರು ಇವತ್ತಿಗೆ ನೀವು ನೋಡಿರ್ಬೋದು, ಯಾರೋ ಒಬ್ಬ ಹೊಸದಾಗಿ ಬಂದಿರುವಂತ ಯೂಟ್ಯೂಬರ್ ನಿಮ್ಮನ್ನ ಮಾತಾಡಿಸ್ತೀವಿ ಅಂದಾಗ ಅವ್ರು ಯಾರಿಗೂ ಇಲ್ಲ ಅಂತ ಅಂದಿಲ್ಲ. ಕಾರಣ, ನನ್ನಿಂದ ಸಾಧ್ಯ ಆದಷ್ಟು ಕೂಡ ಒಂದು ಸಮಾಜಕ್ಕೆ ಏನ್ ಕೊಡ್ಬೋದು, ಏನ್ ತಲುಪಿಸ್ಬೋದು. ಈಗ ಅವರು ಬೀದಿಗಳಂತೂ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ, ಆ ಒಂದು ಏಜ್ ಅಲ್ಲಿ ಇಲ್ಲ. ಆದ್ರೆ ಅವರಿಗೆ ಇರುವಂತ ಅನುಭವದಿಂದ, ಅವ್ರಿಗಿರುವಂತ ಜ್ಞಾನವನ್ನ ಜನರಿಗೆ ಏನ್ ಕೊಡ್ಬೋದು ಆ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ. ಅಂಡ್ ಅವ್ರ ರಿಸರ್ವೇಶನ್ ಬಗ್ಗೆ ಏನ್ ಮಾತಾಡ್ತಾರೆ, ನಾನು ಡೆಫಿನೆಟ್ಲಿ ಆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತಾನೆ ಬಂದಿದ್ದು. ಕಾರಣ, ಎಲ್ಲೋ ಬೇರೆ ಯಾವುದೋ ಒಂದೊಂದು ಕ್ಲಿಪ್ ಅನ್ನ ಕೇಳ್ತಿದ್ದೆ, ಆದ್ರೆ ಇಲ್ಲ ಅವ್ರು ಹೇಳ್ತಿರೋದು ಏನು ಅಂದ್ರೆ, ಆ ರಿಸರ್ವೇಶನ್ ಸಂಪೂರ್ಣವಾಗಿ ಕಿತ್ತಾಕಿ ಅಂತ ಹೇಳ್ತಿಲ್ಲ, ತೆಗ್ದಾಕಿ ಅಂತ ಹೇಳ್ತಿಲ್ಲ. ಅವ್ರು ಹೇಳ್ತಿರೋದು, ಅದ್ರಲ್ಲಿ ಯಾರ ರಿಸರ್ವೇಶನ್ ಲಾಭವನ್ನ ಪಡ್ಕೊಳ್ತಿದ್ದಾರೆ, ಮತ್ತೆ ಅದೇ ಫ್ಯಾಮಿಲಿ ಅವರೇ ಪಡ್ಕೊಳ್ತಿದ್ದಾರೆ, ಅದನ್ನ ಯಾವುದೋ 1 ಅಥವಾ 2 ಜನರೇಷನ್ಗೆ ಸೀಮಿತಗೊಳಿಸಿ ಅದ್ರಲ್ಲೇ ಇನ್ನೂ ಯಾರು ಹಿಂದುಳಿದಿದ್ದಾರೆ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಅದು ಸಿಗುವಂತೆ ಮಾಡ್ಬೇಕು ಅನ್ನೋದಷ್ಟೇ ಅವರ ಆಶಯವಾಗಿದೆ. ಆ ಕಾರಣಕ್ಕೆ ಅನಾವಶ್ಯಕವಾಗಿ ಈ ರೀತಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಏನು ಸಮಾಜದಲ್ಲಿ ಗೊತ್ತಿಲ್ಲದೆ ಈ ರೀತಿ ಮಾತನಾಡುವಂಥದ್ದು ಸಮಾಜಕ್ಕೆ ಅದು ಕೆಟ್ಟ ಸಂದೇಶ ಅಂತ ಅನ್ಸುತ್ತೆ. ಸೊ ಆ ಒಂದು ವಿಷಯವನ್ನು ನಾನು ವೀಕ್ಷಕರಿಗೆ ತಲುಪಿಸ್ಬೇಕಿತ್ತು. ಅಂಡ್ ಇನ್ನೊಂದು, ಇಂಥ ವ್ಯಕ್ತಿ ಮುಂದೆ ಇನ್ನು ಎಷ್ಟು ದಿನಗಳ ಕಾಲ ಬದುಕ್ತಾರೋ, ಆದ್ರೆ ಅಲ್ಲಿವರೆಗೂ ಕೂಡ ಅವ್ರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ಲಿ, ಅವ್ರು ಇದೇ ರೀತಿ ತುಂಬಾ ಜನರನ್ನ ಇನ್ಸ್ಪೈರ್ ಮಾಡ್ತಿರ್ಲಿ, ಅವ್ರಲ್ಲಿರುವಂತ ಜ್ಞಾನವನ್ನ ಅನುಭವವನ್ನ ಬೇರೆಯವ್ರಿಗೂ ಕೂಡ ತಲುಪಿಸ್ಲಿ ಅಂತೇಳಿ ನಾನು ಆಶಿಸ್ತೀನಿ. ಸರ್, ಧನ್ಯವಾದಗಳು. ಧನ್ಯವಾದ.